50,000 ರೂಪಾಯಿ ಸೋಫಾ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂದ್ರೆ ನಂಬ್ತೀರಾ? ವಿಡಿಯೋ ಫುಲ್ ಆಗಿ ನೋಡಿ. ನೋಡಬಹುದು ನೀವು ಕ್ಲಾಸಿಕ್ ಸೋಫಾ ಅಂತ ಒಂದು ಕಡೆ ಬಂದು 7.5 ಫೀಟ್ ಬರುತ್ತೆ, ಒಂದು ಕಡೆ 9.5 ಫೀಟ್ ಬರುತ್ತೆ. ಬಜಾಜ್ EMI ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ ಅದು ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಚಿಂತೆ ಮಾಡ್ಕೊಂಬೇಡಿ. ಯಾವುದೇ ತರ ನೀವು ಸೋಫಾ ಪರ್ಚೇಸ್ ಮಾಡಿದ್ರು ನೀವು ಬಜಾಜ್ ಅಲ್ಲಿ ಕೂಡ ಮಾಡ್ಕೊಬಹುದು. ಈ ಸೋಫಾ ಫಸ್ಟ್ ನೋಡಬಹುದು, ಇದು ಯೂನಿಕ್ ಆಗಿದೆ, ಯೂನಿಕ್ ಆಗೈತೆ. ಇದು ಕೂಡ ಪ್ರೀವಿಯಸ್ ಸೋಫಾ ತೋರಿಸಿದ್ರೆ ಅದೇ ಮಾಡೆಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಬ್ಯಾಕ್ ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಕಂಫರ್ಟ್ ಸಿಗುತ್ತೆ. ಫೇವರೇಟ್ ಸೋಫಾ ಅಂತ ಹೇಳ್ಬೋದು. ಇದು ಸೋಫಾ ಬಂದು ನಿಮ್ಗೆ ಸ್ವಲ್ಪ ಜನ MLA ಸೋಫಾ ಅಂತ ಹೇಳ್ತಾರೆ, ಬಟ್ ನಾನು ಇದಕ್ಕೆ ಹೆಸರು ಇಕ್ಕಿರೋದು ಟರ್ಕಿ ಮಾಡೆಲ್ ಸೋಫಾ ಅಂತ. ಟರ್ಕಿ ಅಂತ ಹೇಳಿದ್ರೆ ಏನಂದ್ರೆ ಇದು ಡಿಸೈನ್ ಸ್ವಲ್ಪ ಇಂಪೋರ್ಟೆಡ್ ಡಿಸೈನ್. ಇದು ಈ ಡಿಸೈನ್ ಅಲ್ಲಿ ಏನೈತೆ, ಸೊ ಇನ್ನೊಂದು ಮೇನ್ ಹೈಲೈಟ್ ಪಾಯಿಂಟ್ ಏನಂದ್ರೆ 200 ಕಿಲೋಮೀಟರ್ಸ್ ರೇಡಿಯಸ್ ಗೆ ನಿಮ್ಗೆ ಮೊದಲು ಫ್ರೀ ಡೆಲಿವರಿ ಇರುತ್ತೆ. ನಾನು ಲೈನ್ ಆಗ್ತಾ ಇದೀನಿ ನೋಡಿ ಸರ್. ಮಕ್ಕಳು ಯಾರಾದ್ರೂ ಪೆನ್ ಅಲ್ಲಿ ಗೀಚ್ ಬಿಡ್ತಾರೆ, ಓಕೆ, ಅವ್ರಿಗೆ ನಥಿಂಗ್ ಟು ವರಿ. ಓಕೆ, ಕಸ್ಟಮರ್ಸ್ ಏನಿಲ್ಲ, ಬೀನ್ ಬ್ಯಾಗು ಫ್ರೀ ಆಗಿ ಕೊಡ್ತೀರಾ. ಎಲ್ಲ ಸೋಫಾ ಏನೇನು ಪರ್ಚೇಸ್ ಮಾಡ್ತಿದ್ರೆ ಎಲ್ಲ ಕಸ್ಟಮರ್ ಕಡೆಗೆ ನಮ್ ಕಡೆಯಿಂದ ಒಂದು ರಿಟರ್ನ್ ಗಿಫ್ಟ್ ತರ ಒಂದು ಬೀನ್ ಬ್ಯಾಗು ಕೊಡೋಣ ಸರ್. ಇದೆ ಪಾಕೆಟೆಡ್ ಸ್ಪ್ರಿಂಗ್. ಈ ಪಾಕೆಟೆಡ್ ಸ್ಪ್ರಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ನಾವು ಕುಶನ್ ಹಾಕ್ತಿವಿ. ಇದು ಕುಶನ್ ನ ನೀವು ಕಂಪ್ರೆಸ್ ಮಾಡಿದ್ರೆ ಕುಶನ್ ನ ಪ್ರೆಸ್ ಮಾಡಕ್ ಬಿಡಲ್ಲ, ಇದು ವಾಪಸ್ ಬೌನ್ಸ್ ಕಂಫರ್ಟ್ ಸಿಗುತ್ತೆ. L1 ಇಂದ L5 ವರೆಗೂ ನಿಮ್ಗೆ ಪ್ರಾಪರ್ ಆಗಿ L1 ಇಂದ L5 ಹೌದು, L1 ಇಂದ L5 ವರೆಗೂ ಕರೆಕ್ಟ್ ಆಗಿ ನಿಮ್ಗೆ ಕಂಫರ್ಟ್ ಸಿಗ್ತಾ ಇದೆ. ಬ್ಯಾಕ್ ನೋಡಿ, ನಾನು ಕೂತ್ಕೊಂಡ್ರೆ ಬೌನ್ಸ್ ಆಗ್ತಾ ಇದೀನಿ, ಕಂಫರ್ಟಬಲ್ ಆಗಿ ಕೂತ್ಕೊಬಹುದು. ಬ್ಯಾಕ್ ಆರಾಮಾಗಿ. ಇದು ಹ್ಯಾಂಡಲ್ ಕೂಡ ಮ್ಯಾರಂಟೈನ್ ಡೇಲ್ ಅಂತ ಬರುತ್ತೆ. ಪ್ರತಿ ಒಂದು ಫ್ಯಾಬ್ರಿಕ್ ಅಲ್ಲಿ ಇದು ಬರುತ್ತೆ, ಮ್ಯಾರಂಟೈನ್ ಡೇಲ್ ಅಂತ ಬರುತ್ತೆ. 30,000 ರಫ್ ಕೌಂಟ್ಸ್. ಇದು ಏನಂತ ಹೇಳಿದ್ರೆ ಇನ್ನೊಂದು ಗ್ರೀನ್ ಕಲರ್ ಇದೆ, ಸೂಪರ್ ಆಗಿದೆ ಈ ಡಿಸೈನ್. ಎಲ್ಲೋ ಈ ಡಿಸೈನ್ ನೋಡೇ ಇಲ್ಲ ನಾವು ಕೂಡ. ಸರ್ ಇದೇನ್ ತರ ಡಿಸೈನ್? ಇದು ಫಸ್ಟ್ ಆಫ್ ಆಲ್ ಈ ತರ 3 ಜನ ಮಲ್ಕೊಬಹುದು, 3 ಜನ ಆರಾಮಾಗಿ ಮಲ್ಕೊಬಹುದು. ಆಮೇಲೆ ನಿಮ್ಗೆ ಇದು ಕ್ಲೋಸ್ ಮಾಡಕ್ಕೂ ತುಂಬಾ ಈಸಿ. ಜಸ್ಟ್ ಇದು ಈ ತರ ಮಾಡ್ಬಿಟ್ಟು ಈ ತರ ಮಾಡಿ ಅದು ಮುಂದೆ ಹಾಕೊಂಡ್ರೆ ಸೈಡ್ ನಲ್ಲಿ ಎಲ್ಲ ನಾನು ವರ್ಕ್ ಹಾಕಿದ್ದೀನಿ. ಓಕೆ, ಆಮೇಲೆ ಇದೆಲ್ಲ ಟೀ ಕುಡ್ ಪಾಲಿಶ್ ತರ, ಇದು ಟೀ ಕುಡ್ ಪಾಲಿಶ್ ಹಾಕಿದ್ದೀನಿ. ಒಂದು ಹಿಂಗೆ ನೋಡಿ, ಇದೆಲ್ಲ ಕಲರ್ ಆಪ್ಷನ್ಸ್ ನನ್ನ ಹತ್ರ ಇದೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದು 2 ಕ್ಯಾಟಲಾಗ್ಸ್ ಹೇಳಿ ಸರ್, ನಿಮ್ಗೆ ತರ ಮಾಡೆಲ್ ನೋಡಕ್ಕೆ. ಬಟ್ ಇದು ಬಜೆಟ್ ಫ್ರೆಂಡ್ಲಿ ಸೋಫಾ. ಇಲ್ಲಿ ನೋಡಬಹುದು ಹ್ಯಾಂಡಲ್ ಹತ್ರ ನಾನು ಸಾಫ್ಟಿ ಫಾರ್ಮ್ ಹಾಕಿದ್ದೀನಿ, ಆಮೇಲೆ ಕಪ್ ಹೋಲ್ಡರ್ ಹಾಕಿದ್ದೀನಿ. ಗೋಲ್ಡ್ ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ವುಡನ್ ಸೋಫಾನೇ ಬೇಕು. ಇದು ನೋಡಬಹುದು ನೀವು, ಪಕ್ಕಾ ಟೀ ಕುಡ್ ಸರ್. ಇದು ಪಕ್ಕಾ ಟೀ ಕುಡ್. ಹೌದು ಸರ್. ಚೆಕ್ ಮಾಡ್ಕೊಳ್ಳಕ್ಕೆ, ಟಿವಿ ನೋಡಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನನಗೆ, ಮಲ್ಕೊಳ್ಳಕ್ಕೂ ಸ್ವಲ್ಪ ಸ್ಪೇಸ್ ಇರಲಿ ಅವ್ರಿಗೆ ಇದು ಸೋಫಾ. ಇದು ಲಾಂಜರ್ ಐತಲ್ಲ, ಆ ಕಡೆನೂ ಆಗ್ಬೋದು ಈ ಕಡೆನೂ ಆಗ್ಬೋದು, ಕಸ್ಟಮೈಸೇಷನ್ ಮಾಡಬಹುದು. ಬರ್ಲಿ ನೋಡಿ, ಈ ಸೋಫಾ ಇಟ್ಕೊಂಡ್ರೆ ಈ ತರ ಔಟ್ಲುಕ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಬೇರೆ ಕಲರ್, ಯಾವ ಕಲರ್ ಹಾಕಿದ್ರೆ ಹೌದು ಕಸ್ಟಮರ್ ಗೆ ಜಸ್ಟ್ ಒಂದು ಐಡಿಯಾ ರೆಫರೆನ್ಸ್. ನಾವು ಕೊರ್ಲಾನ್ ಕುಶನ್ ಯೂಸ್ ಮಾಡ್ತಿದ್ವಿ. ಫ್ಯಾಬ್ರಿಕ್ ಕೂಡ ನಾವು ಕಾಂಪ್ರಮೈಸ್ ಆಗ್ತಾ ಇಲ್ಲ ಸರ್. ಫ್ಯಾಬ್ರಿಕ್ ಕೂಡ ನಾನು ಆಗ್ತಾ ಇರೋದು 800 ರೂಪೀಸ್ ರೇಂಜ್ ಫ್ಯಾಬ್ರಿಕ್, 1000 ರೂಪೀಸ್ ರೇಂಜ್ ಫ್ಯಾಬ್ರಿಕ್. ಒಂದು ಕಂಪ್ಲೀಟ್ ಸೋಫಾ ಮಾಡಕ್ಕೆ ನನಗೆ 25 ಮೀಟರ್ಸ್ ಫ್ಯಾಬ್ರಿಕ್ ಬೇಕು. ಫಸ್ಟ್ ಡೈನಿಂಗ್ ಟೇಬಲ್ಸ್ ನೀವು ಹಂಗೆ ಒಂದ್ಸತಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ನಿಮ್ಗೆ ಎಲ್ಲ ಪ್ರೈಸ್ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ ಸರ್. ಫಸ್ಟ್ ಈ ಮಾರ್ಬಲ್ ಫಿನಿಶಿಂಗ್ ಇರೋ ಡೈನಿಂಗ್ ಟೇಬಲ್ ಸರ್, ಇದು ಬಂದು ನಿಮಗೆ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಅಂತ. ಮನೆ ಚಿಕ್ಕದಿರುತ್ತೆ, ಅವ್ರಿಗೆ ಲಿಮಿಟೆಡ್ ಸ್ಪೇಸ್ ಇರುತ್ತೆ, ಅವ್ರಿಗೆ ಅಂತ ಕಸ್ಟಮೈಸ್ ಡಿಸೈನ್ ಬಂದು ಒನ್ ಆಫ್ ದಿ ಫಾಸ್ಟ್ ಸೆಲ್ಲಿಂಗ್ ಡಿಸೈನ್. ಇದು ಬಂದು ಆಕ್ಚುಲಿ ಟೀ ಕುಡ್. ಇದು ಟೀ ಕುಡ್ ಇದು ಸರ್. ಮ್ಯಾಟ್ರಸ್ ನಮ್ಮ ಹತ್ರ 10,000 ಇಂದ ಹಿಡಿದು ಬ್ರಾಂಡ್ ಸ್ಟೋರ್. ಇದು 10,000 ಇಂದ ಹಿಡಿದು 1.5 ಲಕ್ಷ ತನಕ ಮ್ಯಾಟ್ರಸ್ ಐತೆ. ಡಿಫ್ರೆಂಟ್ ವೇರಿಯಂಟ್ ಮ್ಯಾಟ್ರಸ್ ಐತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಜಕ್ಕೂರ್ ಮೈನ್ ರೋಡ್ ನಲ್ಲಿ ಇರುವ ಲಕ್ಸರಿ ಫರ್ನಿಚರ್ಸ್ ಅಂತ ಇಂಟೀರಿಯರ್ಸ್ ಅಂತ ಒಂದು ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎಲ್ಲ ತರ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಬಜೆಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಏನಂದ್ರೆ 50,000 ರೂಪೀಸ್ ವರ್ತಿರೋ ಸೋಫಾ ಬಂದ್ಬಿಟ್ಟು ಫ್ರೀ ಆಗಿ ಸಿಗ್ತಾ ಇದೆ. ವಿಡಿಯೋ ಫುಲ್ ಆಗಿ ನೋಡಿ. ಸೊ ಇಲ್ಲಿ ನೋಡ್ತಾ ಇರೋ ಡಿಸೈನ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ಳೂರಲ್ಲಿ ಇಲ್ಲ, ಕರ್ನಾಟಕದಲ್ಲೇ ಎಲ್ಲೂ ಈ ತರ ಡಿಸೈನ್ ಸಿಗಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರೀಮಿಯಂ ಡಿಸೈನ್ಸ್ ನಿಮಗೆ ಈ ಶಾಪಲ್ಲಿ ನಿಮಗೆ ಸಿಗ್ತಾ ಇದೆ. ಸೊ ಏನೇನು ಡಿಸೈನ್ಸ್ ಇದೆ, ಯಾವ ಪ್ಯಾಟರ್ನ್ ಸೋಫಾ ಇದೆ, ಎಲ್ಲ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲೀಸಲ್ಲಿ ಏನಾದರೂ ಇವಾಗ ದಿವಾಲಿ ಬೇರೆ ಬರ್ತಾ ಇದೆ, ಮನೆಗೆ ಬಂದ್ಬಿಟ್ಟು ಸೋಫಾ ಎಲ್ಲ ಇಸ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇವಾಗ ಸರ್ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮೊಹಮ್ಮದ್ ಅಂತ ಸರ್. ಸರ್ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು ನಾವು 8 ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ. 8 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ. ಓಕೆ, ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳಿ ಸರ್. ಇದು ಲೊಕೇಶನ್ ಬಂದು ನಿಮಗೆ ಹೆಗ್ಡೆ ನಗರ ಮೇನ್ ರೋಡ್. ಓಕೆ, ಕನೆಕ್ಟಿವಿಟಿ ಟು ಜಕ್ಕೂರ್ಗೆ ಕನೆಕ್ಷನ್ ಆಗುತ್ತೆ ರೋಡ್. ಅದೇ ರೋಡ್ ಅಲ್ಲಿ ಬರುತ್ತೆ. ನಿಮಗೆ ಮಾಲ್ ಆಫ್ ಏಷ್ಯಾ ಇಂದ 2 ಕಿಲೋಮೀಟರ್ಸ್ ಬರುತ್ತೆ. ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಇದೆ ಅಲ್ಲ? ಪಾರ್ಕಿಂಗ್ ಫೆಸಿಲಿಟೀಸ್ ಐತೆ. ಆರಾಮಾಗಿ ಕಸ್ಟಮರ್ಸ್ ಬಂದ್ರು ಕೂಡ ಏನ್ ಪ್ರಾಬ್ಲಮ್ ಏನು ಇರಲ್ಲ. ಪೊಲೀಸು ಚಲನ್ಸ್ ಹಾಕೋದು ಏನಿಲ್ಲ, ಆರಾಮಾಗಿ ಪಾರ್ಕಿಂಗ್ ಮಾಡಬಹುದು ಐತೆ. ಕಸ್ಟಮರ್ಸ್ ಬರ್ಲಿ, ಫಸ್ಟ್ ಎಲ್ಲ ಐಟಮ್ಸ್ ನೋಡ್ಲಿ, ಪ್ರತಿಯೊಂದು ಸೋಫಾದಲ್ಲಿ ಕೂತ್ಕೊಂಡು ಅವ್ರಿಗೆ ಎಂತದ್ದು ಸೋಫಾ ಬೇಕಾಗಿದೆ ಅದು ಮಾಡ್ಕೊಡೋಣ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ಸ್ ಲಿಂಕ್ ನ ಪಿಂಗ್ ಮಾಡಿರ್ತೀವಿ. ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಬೇರೆ ನೀವು ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಕಳ್ಸಿದ್ರೆ, ಇಲ್ಲ ಅಂದ್ರೆ ಕಾಲ್ ಮಾಡಿದ್ರೆ ಸಾಕು, ಅವರೇ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ವಿತ್ ಕ್ಯಾಟ್ಲಾಗ್ ಎಲ್ಲ ನಿಮಗೆ ಕಳ್ಸಿಕೊಡ್ತಾರೆ. ಸರ್ ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ
ಸೊ ಏನ್ ಸ್ಪೆಷಾಲಿಟಿ ನಿಮ್ದು ಫಸ್ಟ್ ಅದೇ ಹೇಳಿ ಸರ್. ಸರ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ನಮ್ದು ಬ್ರಾಂಡ್ ಸ್ಟೋರ್, ಕುರ್ಲಾನ್ದು ಬ್ರಾಂಡ್ ಸ್ಟೋರ್. ನೀವು ಚೆಕ್ ಮಾಡಬಹುದು, ಪ್ರತಿ ಒಂದು ಸೋಫಾ ಕೂಡ ನಾವು ಪರ್ಫೆಕ್ಷನ್ ಇಂದ ಕೆಲಸ ಮಾಡಿದ್ವಿ. ಕುಶನ್ ಕುರ್ಲಾನ್ದು ಹಾಕಿದ್ದೀನಿ, ಲೋಕಲ್ ಏನು ಐಟಮ್ ಹಾಕಿಲ್ಲ. ಬಟ್ಟೆನೂ ಕೂಡ ನಿಮ್ಗೆ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪ ಬ್ರ್ಯಾಂಡ್ ಐತೆ. ನಾನು ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ಹೈಲೈಟ್ ಎಲ್ಲ ಮಾಡೋಣ. ಬಟ್ಟೆನೂ ಕೂಡ ಚೆನ್ನಾಗಿರೋದು ಬಟ್ಟೆ ಹಾಕಿ, ಫಾರ್ಮ್ ಕೂಡ ಮೋಲ್ಡೆಡ್ ಕುಶನ್ ಎಲ್ಲ ಹಾಕಿ ನಾನು ಕೊಡ್ತಾ ಇದ್ದೀನಿ. ವಾರಂಟಿ ಜೊತೆ ಕೊಡ್ತಾ ಇದ್ದೀನಿ. ವಾರಂಟಿ ಜೊತೆ ಕೊಡ್ತಾ ಇದ್ದೀರಾ. ಸೊ ಆಮೇಲೆ ಬಂದ್ಬಿಟ್ಟು ತುಂಬಾ ಜನಕ್ಕೆ ಒಂದು ಚಿಂತೆನೂ ಇರುತ್ತೆ, ಪ್ರೀಮಿಯಂ ಅಂದ್ರೇನೆ ಪ್ರೈಸ್ ಜಾಸ್ತಿ ಇರುತ್ತೆ ಅಂತ. ಪ್ರೈಸ್ ಜಾಸ್ತಿ ಇದ್ರೂ ಒಳ್ಳೆ ಕ್ವಾಲಿಟಿ ಸೋಫಾ ನಿಮಗೆ ಸಿಗುತ್ತೆ. ಒಂದ್ಸತಿ ನೀವು ಮನೆಗೆ ಹಾಕ್ಸ್ಕೊಂಡ್ರೆ ಈ ತರ ಸೋಫಾ ಅಲ್ಲ, ಪ್ರಾಬ್ಲಮ್ ಒಂದು 10-15 ಇಯರ್ಸ್ಗೆ ಏನ್ ಪ್ರಾಬ್ಲಮ್ ಬರಲ್ಲ, ಆರಾಮಾಗಿರುತ್ತೆ ಅಲ್ಲ ಸರ್? ಹೌದು ಹೌದು. ಆಮೇಲೆ ಇನ್ನೊಂದು ನಾನು ಏನ್ ಹೇಳ್ಬೇಕಂದ್ರೆ, ನಾನು ಕೂಡ ಫಸ್ಟ್ ನಾನು B2B ಬಿಸ್ನೆಸ್ ಮಾಡ್ತಾ ಇದ್ದು, ಬಿಸ್ನೆಸ್ ಟು ಬಿಸ್ನೆಸ್. ಓಕೆ, ಬರೀ ಜಸ್ಟ್ ಹೋಟೆಲ್ ಸಪ್ಲೈ ಮಾಡ್ತಾ ಇದ್ದಿದ್ದು, ಆಮೇಲೆ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಅವ್ರಿಗೆ ಎಲ್ಲ ಕೊಡ್ತಾ ಇದ್ದೆ. ಇವಾಗ ನಾನು ಡೈರೆಕ್ಟ್ ಡೈರೆಕ್ಟ್ ಮಾಡೋಣ. ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಸ್ಟಮೈಸೇಷನ್ ಆಪ್ಷನ್ ಐತೆ. ಕಸ್ಟಮರ್ದು ಏನಾದ್ರು ಕಲರ್ ಆಪ್ಷನ್ಸ್ ಬೇಕಂದ್ರೆ ಮಾಡ್ಕೊಡೋಣ. ಕಸ್ಟಮರ್ದು ಲೆಂತ್ ಏನಾದ್ರು ಚಿಕ್ಕದು ದೊಡ್ಡದು ಕಸ್ಟಮೈಸೇಷನ್ ಮಾಡ್ಕೊಡೋಣ. ಸೊ ಆಮೇಲೆ ಇನ್ನೊಂದನ್ನು ಹೇಳ್ಬೇಕು, ಸೊ ಇವ್ರ ಹತ್ರ ಬಂದ್ಬಿಟ್ಟು ಬಜಾಜ್ EMI ಕೂಡ ನಿಮ್ಗೆ ಅವೈಲಬಲ್ ಇದೆ. ಸೊ ಅದು ಕೂಡ ಇವ್ರ ಹತ್ರ ಅವೈಲಬಲ್ ಇದೆ. ಸೊ ಚಿಂತೆ ಮಾಡ್ಕೊಬೇಡಿ, ಯಾವುದೇ ತರ ನೀವು ಸೋಫಾ ಪರ್ಚೇಸ್ ಮಾಡಿದ್ರು ನೀವು ಬಜಾಜ್ ಅಲ್ಲಿ ಕೂಡ ಮಾಡಿಸ್ಕೊಬಹುದು. ಇಲ್ಲ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ, ಸೊ ಕ್ರೆಡಿಟ್ ಕಾರ್ಡ್ ನೀವು ತಗೊಂಡು ಬಂದು ಇಲ್ಲಿ ಸ್ವೈಪ್ ಮಾಡಿದ್ರೆ EMI ಕೂಡ ಅವರೇ ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಇನ್ನೊಂದು ಮೇನ್ ಹೈಲೈಟ್ ಪಾಯಿಂಟ್ ಏನಂದ್ರೆ, 200 ಕಿಲೋಮೀಟರ್ಸ್ ರೇಡಿಯಸ್ಗೆ ನಿಮಗೆ ಮೊದಲು ಫ್ರೀ ಡೆಲಿವರಿ ಇರುತ್ತೆ. ಕರೆಕ್ಟ್ ಅಲ್ಲ ಸರ್? ಖಂಡಿತ. ಯಾವುದೇ ತರ ಸೋಫಾ ಪರ್ಚೇಸ್ ಮಾಡಲಿ, ಏನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಅಬೌಟ್ 50,000 ಅಬೌವ್ ಯಾರಾದ್ರೂ ಕಸ್ಟಮರ್ಸ್ ಬರ್ತಾರೆ, ಓಕೆ, ಅವ್ರು ಬೈ ಚಾನ್ಸ್ ಒಂದು ಸೋಫಾ ತಗೊಂತಾರೆ, ಅದ್ರ ಜೊತೆ ಅವ್ರಿಗೆ ಬೆಡ್ ಬೇಕು, ಮ್ಯಾಟ್ರೆಸ್ ಬೇಕು, ಡೈನಿಂಗ್ ಟೇಬಲ್ ಬೇಕು, ಎಲ್ಲ ಪ್ಯಾಕೇಜ್ ಮಾಡಿ ಅವ್ರಿಗೆ ಕನ್ವೀನಿಯಂಟ್ ಆಗಿ ಡೆಲಿವರಿ ಮಾಡಿಸ್ಕೊಡೋಣ. 200 ಕಿಲೋಮೀಟರ್ಸ್ 200 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಇರುತ್ತೆ. ಸರ್ ಇವಾಗ ಬೇರೆ ಕರ್ನಾಟಕದಲ್ಲಿ ಬೇರೆ ಯಾರಾದ್ರೂ ಬೇರೆ ಊರಿಂದ ಈ ವಿಡಿಯೋ ನೋಡ್ತಾ ಇದ್ರೆ ಸೋಫಾ ಏನಾದ್ರು ಬೇಕಂದ್ರೆ ಮಾಡ್ತೀರಾ ಡೆಲಿವರಿ? ಅವರು ಮೆಸೇಜ್ ಮಾಡ್ಲಿ, ಓಕೆ, ನಮ್ದು ಅವೈಲೇಬಿಲಿಟಿ ಏನೈತೆ ಅದು ಎಲ್ಲ ಚೆಕ್ ಮಾಡ್ಕೊಳ್ಳಿ. ಅವರು ಚೆಕ್ ಮಾಡ್ಕೊಂಡು ಅದು ಕರೆಕ್ಟ್ ಆಗಿ ನಾನು ಡೆಲಿವರಿ ಮಾಡ್ಕೊಡ್ತೀರಾ. ಸೊ ಇವ್ರ ಹತ್ರ ಇರೋ ಸೋಫಾ ಬಂದ್ಬಿಟ್ಟು ಲೈಕ್ ನಾವೇ ತುಂಬಾ ಜಾಗದಲ್ಲಿ ಬಂದ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡಿದೀವಿ. ಸೊ ಇವ್ರ ಹತ್ರ ಇರೋ ಸೋಫಾಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಯೂನಿಕ್ ಕಲೆಕ್ಷನ್ಸು, ನೀವಾಗಲೇ ಹೈಲೈಟ್ಸ್ ನೋಡಿರ್ತೀರಾ. ಸೊ ಯೂನಿಕ್ ಕಲೆಕ್ಷನ್ ಸೋಫಾಸ್ ಮಾತ್ರ ಇವ್ರ ಹತ್ರ ಇರೋದು. ಸೊ ಫಸ್ಟ್ ಬೇಸಿಕ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ 10,000 ಇಂದ ಸ್ಟಾರ್ಟ್ ಐತೆ. ಬಟ್ ನಾನು ಏನಂತ ಹೇಳಿದ್ರೆ, ಬಜೆಟ್ ಫ್ರೆಂಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು, ಕ್ವಾಲಿಟಿನೂ ಸ್ವಲ್ಪ ಚೆನ್ನಾಗಿ ಕೊಡೋಣ ಅಂತ ಹೇಳ್ಬಿಟ್ಟು, ಸ್ಟಾರ್ಟಿಂಗ್ ಸೆಗ್ಮೆಂಟ್ ಸೋಫಾ 25 ಇಂದ ಸ್ಟಾರ್ಟ್ ಆಗುತ್ತೆ. 25,000. ಸುಮ್ಮನೆ ಅದು 10,000 ಕೊಟ್ಬಿಟ್ಟು ಇನ್ ಫ್ಯೂಚರ್ ಏನಾದ್ರು ಪ್ರಾಬ್ಲಮ್ ಆಗೋದು ಬೇಡ. ಯಾಕಂದ್ರೆ ಕಸ್ಟಮರ್ ನಂಬಿಕೆಯಿಂದ ಬರ್ತಾರೆ, ಅವ್ರಿಗೆ ಕ್ವಾಲಿಟಿ ಐಟಮ್ ಕೊಡೋಣ, ಬಜೆಟ್ ಫ್ರೆಂಡ್ಲಿ ಐಟಮ್ ಕೊಡೋಣ, ಸ್ವಲ್ಪ ಕ್ವಾಲಿಟಿ ಮೇಂಟೈನ್ ಮಾಡಿ ಕುರ್ಲಾನ್ ಕುಶನ್ ಹಾಕೊಡೋಣ ಸರ್. ಓಕೆ, ಸೊ ಫಸ್ಟ್ ಇವಾಗ ಸೋಫಾಸ್ ಇಂದ ಸ್ಟಾರ್ಟ್ ಮಾಡ್ಬೋಣ. ಫಸ್ಟ್ ಯಾವ ಸೋಫಾ ನಮ್ಮ ವ್ಯೂವರ್ಸ್ ಗೆ ನೀವು ತೋರಿಸ್ತೀರಾ ಸರ್? ನನ್ನ ಹತ್ರ ಐತೆ ಸರ್, ಕಾರ್ನರ್ ಸೋಫಾ ಐತೆ. ಸ್ಟಾರ್ಟಿಂಗ್ ಕಾರ್ನರ್ ಸೋಫಾ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಸೋಫಾ ಬಂದ್ಬಿಟ್ಟು ಒಬ್ಬರಿಗೆ ಫ್ರೀ ಆಗಿ ಸಿಗುತ್ತೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು ಆಕ್ಚುಲಿ 65,000 ರೂಪೀಸ್ ಇರೋ ಪ್ರೈಸ್. ಸೊ ಒಂದು ಸಬ್ಸ್ಕ್ರೈಬರ್ಗೆ ಇದು ಬಂದ್ಬಿಟ್ಟು ಫ್ರೀ ಆಗಿ ಸಿಗುತ್ತೆ. ಅದು ಹೆಂಗಂತ ಕೇಳ್ತೀರಾ, ವಿಡಿಯೋ ಫುಲ್ ಆಗಿ ನೋಡಿ. ಸರ್ ಫಸ್ಟ್ ಈ ಸೋಫಾ ಅದು ಬಂದ್ಬಿಟ್ಟು ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಸೋಫಾ ಹೆಸರು ಬಂದು ಕ್ಲಾಸಿಕ್ ಸೋಫಾ ಅಂತ ಹೇಳಿ ನೋಡಬಹುದು ನೀವು. ಕ್ಲಾಸಿಕ್ ಸೋಫಾ ಅಂತ ಒಂದು ಕಡೆ ಬಂದು 7.5 ಫೀಟ್ ಬರುತ್ತೆ, ಒಂದು ಕಡೆ 9.5 ಫೀಟ್ ಬರುತ್ತೆ. ಇದು 2 ಸೀಟರ್, ಕಾರ್ನರ್ 3 ಸೀಟರ್, ಮಧ್ಯದಲ್ಲಿ ಒಂದು ಸ್ಟೋರೇಜ್ ಕನ್ಸೋಲ್ ಅಂತ ಹೇಳ್ತೀವಿ, ಒಂದು ಸ್ಟೋರೇಜ್ ಬರುತ್ತೆ. ಒಂದು ಟೀಪೈ ಕೊಡ್ತೀನಿ, 2 ಪಫಿ ಕೊಡ್ತೀನಿ. ಇದು ಫುಲ್ ಪ್ಯಾಕೇಜ್ ಬಂದು 65,000 MRP ಇರೋದು. ಬಟ್ ನಿಮ್ಮ ಕಸ್ಟಮರ್ಸ್ ಗೆ ಮಾತ್ರ, ಯೂಟ್ಯೂಬ್ ಕಸ್ಟಮರ್ಸ್ ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಬೆಸ್ಟ್ ಪ್ರೈಸ್ 52,000 ಮಾಡ್ಕೊಡೋಣ ವಿತ್ ಫ್ರೀ ಡೆಲಿವರಿ. 52,000 ವಿತ್ ಫ್ರೀ ಡೆಲಿವರಿ. ಹೌದು ಸರ್. ಓಕೆ, ಸೂಪರ್. ಹೆಂಗಿದೆ ಅಂತ ಸೋಫಾ ಕಂಡೀಷನ್ ಫುಲ್ ನೋಡ್ಕೊಳ್ಳಿ. ಸೊ ಈ ಡಿಸೈನ್ಸ್ ಎಲ್ಲ ಕೂಡ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಪ್ರೀಮಿಯಂ ಆಗಿದೆ. ಜಸ್ಟ್ 52,000 ರೂಪೀಸ್ಗೆ ನಿಮಗೆ ಸಿಗ್ತಾ ಇದೆ. ನೋಡಿ ತೋರಿಸಬಹುದು ನಿಮ್ಮ ವೀಕ್ಷಕರಿಗೆ. ಕೆಳಗಡೆ ನಾನು ಕಂಪ್ಲೀಟ್ ರಬ್ಬರ್ ವುಡ್ ಅಲ್ಲಿ ನಾನು ಇದು ಕೊಟ್ಟಿದ್ದೀನಿ, ಪ್ಯಾನಲಿಂಗ್ ಕೊಟ್ಟಿದ್ದೀನಿ, ಸ್ವಲ್ಪ ಔಟ್ಲುಕ್ ಕೊಡ್ಲಿ ಅಂತ. ಸೈಡ್ ಅಲ್ಲಿ ಕೂಡ ರಬ್ಬರ್ ವುಡ್ ಕೊಟ್ಟಿದ್ದೀನಿ. ಸೈಡ್ ಅಲ್ಲಿ ಚೆಸ್ಟರ್ ವರ್ಕ್ ಬರುತ್ತೆ, ನಿಮಗೆ ಚೆಸ್ಟರ್ ಫೀಲ್ಡ್ ವರ್ಕ್ ಬರುತ್ತೆ. ಓಕೆ, ಆಮೇಲೆ 2 ಕನ್ಸೋಲ್. ಬೈ ಚಾನ್ಸ್ ಯಾರಾದ್ರೂ ನೆಂಟರು ಜಾಸ್ತಿ ಬಂದ್ರೆ ಇದು ನೀವು ಯೂಸ್ ಮಾಡ್ಕೊಬಹುದು. ಆಮೇಲೆ ಬೈ ಚಾನ್ಸ್ ನಿಮ್ಗೆ ಅದು ಇಲ್ವಾ, ಮುಂದೆ ಹಾಕೊಂಡು ಲಾಂಚರ್ ತರ ಯೂಸ್ ಮಾಡ್ಕೊಂಡು, ಲಾಂಚರ್ ತರ ಕೂಡ ಯೂಸ್ ಮಾಡ್ಕೊಬಹುದು. ಓಕೆ, ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ತೀನಿ. ಇದು ಫ್ಯಾಬ್ರಿಕ್, ಈ ಫ್ಯಾಬ್ರಿಕ್ ಏನು ಲೋಕಲ್ ಫ್ಯಾಬ್ರಿಕ್ ಅಲ್ಲ ಸರ್. ಓಕೆ, ನಾನು ಜಸ್ಟ್ ತೋರಿಸ್ತೀನಿ, ನೀವು ಸ್ವಲ್ಪ ಕ್ಯಾಮ್ರಾ ಇಲ್ಲಿ ಆಗ್ಬಹುದು. ನಾನು ಲೈನ್ ಆಗ್ತಾ ಇದೀನಿ ನೋಡಿ ಸರ್. ಮಕ್ಕಳು ಯಾರಾದರೂ ಪೆನ್ನಲ್ಲಿ ಗೀಚ್ ಬಿಡ್ತಾರೆ, ಓಕೆ, ಅವ್ರಿಗೆ ನಥಿಂಗ್ ಟು ವರಿ. ಓಕೆ, ಕಸ್ಟಮರ್ಸು ಏನಿಲ್ಲ, ಈ ಥರ ನಾರ್ಮಲ್ ಏನಿಲ್ಲ ಸರ್. ನಾರ್ಮಲ್ ಪರ್ಫ್ಯೂಮ್ ಇದು. ಓಕೆ, ಪರ್ಫ್ಯೂಮ್ ನಾನು ಜಸ್ಟ್ ಈ ಥರ ಸ್ಪ್ರೇ ಮಾಡಿಬಿಟ್ಟು ನೋಡಿ ನಾನು ರಬ್ ಮಾಡ್ತೀನಿ, ಕ್ಲೀನ್ ಆಯಿತು ಅಷ್ಟೇ. ಹೌದು. ಓಕೆ, ಇದು ಎಕ್ಸಾಂಪಲ್. ಈ ಥರನೇ ಏನಾದರೂ ಸಾಂಬಾರು, ಚಟ್ನಿ ಏನಾದರೂ ಬಿಡಲಿ, ಕ್ಲೀನ್ ಮಾಡ್ಕೊಂಡು. ಓಕೆ, ಸೊ ಫಸ್ಟ್ ಈ ಸೋಫಾ ಬಂದ್ಬಿಟ್ಟು ಜಸ್ಟ್ ನಿಮಗೆ 52,000 ರೂಪೀಸ್ಗೆ ಸಿಗ್ತಾ ಇದೆ. ಸೊ 200 ಕಿಲೋಮೀಟರ್ಸ್ಗೆ ಬಂದ್ಬಿಟ್ಟು ಫ್ರೀ ಡೆಲಿವರಿ ಕೂಡ ನಿಮಗೆ ಅವೈಲೇಬಲ್ ಇದೆ.
ಬಜಾಜ್ ಫೈನಾನ್ಸ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಹೌದು ಸರ್. ನೆಕ್ಸ್ಟ್ ಸೋಫಾ ಸರ್. ಸರ್ ಈ ಸೋಫಾ ಬಂದು DRC ಮಾಡೆಲ್ ಅಂತ ಹೇಳ್ತೀವಿ. ರಿಕ್ಲೈನರ್ಸ್ ಎಲ್ಲ ನೋಡಿರ್ತೀರಾ, ಅಂತ ಸೇಮ್ ಮಾಡೆಲ್ ಅಲ್ಲೇ ಸ್ವಲ್ಪ ಹೈ ಬ್ಯಾಕ್ ಮಾಡಿಸಿದೀನಿ. ಆಮೇಲೆ ಈ ಫ್ಯಾಬ್ರಿಕ್ ನೋಡಬಹುದು, ನಿಮ್ಗೆ ನೋಡಕ್ಕೆ ಲೆದರ್ ಅಂತ ಹೇಳ್ತೀರಾ. ಈ ಫ್ಯಾಬ್ರಿಕ್ ಯಾರಾದ್ರೂ ಕಸ್ಟಮರ್ ಬಂದ್ರೆ ಲೆದರ್ ಅಂತ ಹೇಳ್ಬಹುದು, ಬಟ್ ಇದು ಲೆದರ್ ಅಲ್ಲ, ಇದು ಫ್ಯಾಬ್ರಿಕ್. ಇದು 100% ಪಾಲಿಸ್ಟರ್ ಬರುತ್ತೆ. ಆಮೇಲೆ ನೀವು ಕೂತ್ಕೊಂಡ್ರೆ ಈ ಸೋಫಾದಲ್ಲಿ ಪ್ರಾಪರ್ ಆಗಿ ನಿಮ್ಗೆ ಕಂಫರ್ಟ್ ಸಿಗ್ತಾ ಇದೆ. ಓಕೆ, ನಿಮ್ಗೆ ಬ್ಯಾಕ್ ಪೇನ್ ಏನು ಬರಲ್ಲ. ಇದು ನನ್ನ ಹತ್ರ 2 ಮಾಡೆಲ್ ಐತೆ. ಕಸ್ಟಮರ್ಸ್ಗೆ ಬೈ ಚಾನ್ಸ್ ಏನಾದ್ರು ಬ್ಯಾಕ್ ಪೇನ್ ಇದ್ರೆ ಅದ್ರ ಬ್ಯಾಕ್ ಪೇನ್ ಏನು ಕಂಪ್ಲೇಂಟ್ ಬರಲ್ಲ. ಓಕೆ, ನೀವು ಯೂಸ್ ಮಾಡಿ ನೀವು ನನಗೆ ಔಟ್ಪುಟ್ ಹೇಳ್ಬೋದು ಕಸ್ಟಮರ್ಸ್ಗಳು. ಆಮೇಲೆ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂದ್ರೆ ಹಂಪ್ ಮಾಡಿದ್ದೀನಿ. ಬೈ ಚಾನ್ಸ್ ತೊಡೆ ಹತ್ರ ನಿಮ್ಗೆ ಕಂಫರ್ಟ್ ಆಗಿ ಕೂತ್ಕೊಳ್ಳಕ್ಕೆ ನಿಮ್ಗೆ ಒಂದು ಕಂಫರ್ಟ್ ಸಪೋರ್ಟ್ ಐತೆ. ಇದು ಬಂದು 2 ಸೀಟರ್ ಕಾರ್ನರ್, 3 ಸೀಟರ್ ಕೊಡ್ತೀನಿ. ಒಂದು ಟೀಪಾಯ್ ಕೊಡ್ತಿದ್ದೀನಿ, ಇದ್ರ ಜೊತೆ 2 ಪಫಿ ಕೊಡ್ತೀನಿ. ಇದು MRP ಬಂದು ಆಕ್ಚುಲಿ ಸ್ವಲ್ಪ ಜಾಸ್ತಿ ಐತೆ, ಬಟ್ ನಿಮ್ ಕಸ್ಟಮರ್ಸ್ ಯೂಟ್ಯೂಬ್ ಕಸ್ಟಮರ್ಸ್ ಬಂದ್ರೆ ಅವ್ರಿಗೆ ಬೆಸ್ಟ್ 156,000 ಮಾಡ್ಕೊಡ್ತೀನಿ ಸರ್. 56,000 ಗೆ ಮಾಡ್ಕೊಡ್ತೀರಾ? 56,000 ಪ್ರೈಸಿಂಗ್ ಕೊಡ್ತೀನಿ. ಫ್ರೀ ಡೆಲಿವರಿ 200 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಇರುತ್ತೆ. ಆಮೇಲೆ ಒಂದು ಕಸ್ಟಮರ್ಸ್ಗೆ ಬೀನ್ ಬ್ಯಾಗು ಕೊಡೋಣ ಸರ್. ಬೀನ್ ಬ್ಯಾಗು ಫ್ರೀ ಆಗಿ ಕೊಡ್ತೀರಾ? ಎಲ್ಲ ಸೋಫಾ ಏನೇನು ಪರ್ಚೇಸ್ ಮಾಡ್ತಿದ್ರೆ ಎಲ್ಲ ಕಸ್ಟಮರ್ ಕಡೆಗೆ ನಮ್ಮ ಕಡೆಯಿಂದ ಒಂದು ರಿಟರ್ನ್ ಗಿಫ್ಟ್ ತರ ಒಂದು ಬೀನ್ ಬ್ಯಾಗು ಕೊಡೋಣ ಸರ್. ಬೀನ್ ಬ್ಯಾಗು ಕೊಡ್ತೀರಾ? ನೆಕ್ಸ್ಟ್ ಇಲ್ಲೇ ಇನ್ನೊಂದಿದೆ ಬ್ರೌನ್ ಕಲರ್. ಹೌದು ಸರ್, ಈ ಸೋಫಾ ಬಂದು ನೀವು ನೋಡಬಹುದು ಒನ್ ಆಫ್ ದ ಸೆಲೆಕ್ಟೆಡ್ ಸೋಫಾ. ಓಕೆ, ಸೈಡ್ಸ್ ನಲ್ಲಿ ಎಲ್ಲ ನೀವು ನೋಡಬಹುದು. ಸೈಡ್ಸ್ ನಲ್ಲಿ ಎಲ್ಲ ನಾನು ವರ್ಕ್ ಹಾಕಿದ್ದೀನಿ. ಓಕೆ, ಆಮೇಲೆ ಇದೆಲ್ಲ ಟೀಕುಡ್ ಪಾಲಿಶ್ ಸರ್. ಇದು ಟೀಕುಡ್ ಪಾಲಿಶ್ ಹಾಕಿದ್ದೀನಿ. ಆಮೇಲೆ ಈ ಸೋಫಾದಲ್ಲಿ ಕೂತ್ಕೊಬಹುದು ಸರ್. ನೀವು ಸೋಫಾದಲ್ಲಿ ಕೂತ್ಕೊಂಡು ಹೇಳಿ ಹೆಂಗ್ ಫೀಲ್ ಆಗ್ತಾ ಇದೆ ಅಂತ. ಈ ಸೋಫಾದಲ್ಲಿ ನಾನು ಪಾಕೆಟೆಡ್ ಸ್ಪ್ರಿಂಗ್ ಹಾಕಿದ್ದೀನಿ ಸರ್. ಓಕೆ, ಇವಾಗ ನಿಮ್ಗೆ ಸ್ವಲ್ಪ ಕಸ್ಟಮರ್ ಹೇಳ್ತಾರೆ ನನಗೆ ಸ್ವಲ್ಪ ಸಾಫ್ಟ್ ಕುಷನ್ ಬೇಕಂತ. ಸೋಫಾದಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಒಂದು ಬೌನ್ಸ್ ಫೀಲ್ ಆಗುತ್ತೆ. ಇದು ಸ್ಪ್ರಿಂಗ್ ಹಾಕಿದ್ದೀನಿ. ಇದು ನಿಮ್ಗೆ ಸ್ಪ್ರಿಂಗ್ ಆಕ್ಚುಲಿ ನಾವು ಹಾಕ್ತಾ ಇದ್ದಿದ್ದು ಮ್ಯಾಟ್ರೆಸ್ಗೆ. ಬಟ್ ಇವಾಗ ನಾವು ಟೆಕ್ನಾಲಜಿ ಚೇಂಜ್ ಆಯ್ತಲ್ಲ, ಅದಕ್ಕೆ ನಾವು ಇಂಟ್ರೊಡಕ್ಷನ್ ಮಾಡಿ ಸೋಫಾದಲ್ಲೂ ಕೂಡ ಇದು ಆಗ್ತಾ ಇದೀವಿ. ಇದು ನಿಮ್ಗೆ 5 years ವಾರಂಟಿ ಬರುತ್ತೆ. 5 years ವಾರಂಟಿ ಬರುತ್ತೆ. ಆಮೇಲೆ ನಿಮ್ಗೆ ಆರಾಮಾಗಿ ಯೂಸ್ ಮಾಡಬಹುದು, ಬ್ಯಾಕ್ ಪೇನ್ ಏನು ಬರಲ್ಲ. ಆಮೇಲೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸರ್. ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಐತೆ. ಸೊ ನೋಡ್ಕೊಳ್ಳಿ. ಆಮೇಲೆ ಪಾಕೆಟೆಡ್ ಸ್ಪ್ರಿಂಗ್ ಅಂತ ಹೇಳಿದ್ರೆ ಏನಂತ ತೋರಿಸಿ ನೋಡಿ. ಇದೇ ಪಾಕೆಟೆಡ್ ಸ್ಪ್ರಿಂಗ್. ಈ ಪಾಕೆಟೆಡ್ ಸ್ಪ್ರಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ನಾವು ಕುಷನ್ ಹಾಕ್ತಿವಿ. ಇದು ಕುಷನ್ ನ ನೀವು ಕಂಪ್ರೆಸ್ ಮಾಡಿದ್ರೆ ಕುಷನ್ ನ ಪ್ರೆಸ್ ಮಾಡಕ್ ಬಿಡಲ್ಲ, ಇದು ವಾಪಸ್ ಬೌನ್ಸ್ ಆಗುತ್ತೆ. ಇದು ಇದು ಒಳಗಡೆ ಹಾಕಿರ್ತೀನಿ ಸರ್. ಇದು ಒಳಗಡೆ ಇರುತ್ತೆ ಸರ್. ಏನ್ ಬರುತ್ತೆ ಪ್ರೈಸ್ ಸರ್? ಇದು ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಬಂದು ಇದು ಸ್ವಲ್ಪ ಎಲ್ಲ ಕೆಳಗಡೆ ಬಾಟಮ್ ನಲ್ಲಿ ಎಲ್ಲ ಟೀಕುಡ್ ಲೆಗ್ಸ್ ಕೊಟ್ಟಿದ್ದೀನಿ. ಓಕೆ, ಒಂದು ಕನ್ಸೋಲ್ ಐತೆ. ಕನ್ಸೋಲ್ ಹತ್ರನೂ ನಿಮ್ಗೆ ಒಂದು ಸ್ಟೋರೇಜ್ ತರ ಕೊಟ್ಟಿದ್ದೀನಿ. 2 ಪಫಿ ಬರುತ್ತೆ, ಒಂದು ಬಾಕ್ಸ್ ಟೀಪಾಯ್ ಬರುತ್ತೆ ವಿತ್ ಗ್ಲಾಸ್ ಜೊತೆ. ವಿತ್ ಗ್ಲಾಸ್. ಆಮೇಲೆ ಸ್ಟೋರೇಜ್ ಓಪನ್ ಮಾಡ್ಕೊಂಡ್ರೆ ರಿಮೋಟ್, ಪೆನ್, ಪೇಪರ್ ಏನಾದ್ರು ಇಟ್ಕೊಬಹುದು. ಆಮೇಲೆ ಇಲ್ಲಿ ಸ್ಟೋರೇಜ್ ಐತೆ ಸರ್. ಇದು ಫ್ರೆಂಡ್ಸ್ ನೋಡ್ಕೊಳ್ಳಿ, ಪ್ರೀಮಿಯಂ ಅಂದ್ರೆ ಸುಮ್ಮನೆ ಹೇಳಕ್ಕಿಲ್ಲ. ಸೊ ಈ ಸ್ಟೋರೇಜ್ ಅಲ್ಲೇ ನೋಡ್ಕೊಳ್ಳಿ. ಬೇರೆಯವರೆಲ್ಲ ಇದು ಸುಮ್ಮನೆ ಬಾಕ್ಸ್ ಹಂಗೆ ಬಿಟ್ಟಿರ್ತಾರೆ. ಸೊ ಇವ್ರು ನೋಡಿ ಒಳಗಡೆ ಒಂದು ಪ್ಲಾಸ್ಟಿಕ್ ಇದನ್ನು ಕೊಟ್ಟಿದ್ದಾರೆ, ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಸರ್ ಇದು ಏನ್ ಸರ್ ಬರುತ್ತೆ ಪ್ರೈಸ್? ಈ ಪ್ರೈಸ್ ಬಂದು ನಿಮಗೆ ಬೆಸ್ಟ್ ಪ್ರೈಸ್ ಬಂದು 65,000 ಕೊಡ್ತೀನಿ ಸರ್. 65,000 ಗೆ ಕೊಡ್ತೀರಾ? ಪ್ಲಸ್ ನಿಮಗೆ ಬಜಾಜ್ EMI ಕೂಡ ಅವೈಲೇಬಲ್ ಇದೆ. ಸೊ ಅದು ಕೂಡ ಇವ್ರ ಹತ್ರ ಇದೆ. ಸರ್ ಡೌನ್ ಪೇಮೆಂಟ್ ಎಲ್ಲ ಎಷ್ಟು ಪೇ ಮಾಡಂಗ್ ಸರ್? ಕಸ್ಟಮರ್ಸ್ ಬರ್ಲಿ, ಅವ್ರದ್ದು ಡಾಕ್ಯುಮೆಂಟ್ಸ್ ಏನಾದ್ರು ಎತ್ಕೊಂಡ್ ಬರ್ಲಿ. ಓಕೆ, ಯಾವ್ದು ಏನ್ ಡಾಕ್ಯುಮೆಂಟ್ಸ್ ಬೇಕು? ಅದು ಡಾಕ್ಯುಮೆಂಟ್ಸ್ ಏನಂತ ಹೇಳಿದ್ರೆ ಅವ್ರದ್ದು ರಿಜಿಸ್ಟರ್ಡ್ ನಂಬರ್ ಇರಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್, ಅದಕ್ಕೆ ಫೋಟೋ ಕಾಪಿ ಎತ್ಕೊಂಡ್ ಬಂದ್ರೆ ಶೋರೂಮ್ ಬರ್ಬೇಕು. ಅವರು ಶೋರೂಮ್ ಬಂದು ಫಸ್ಟ್ ಐಟಮ್ ಎಲ್ಲ ನೋಡ್ಲಿ ಅವರು. ಆಮೇಲೆ ನಾನು ಏನಾಗ್ಬಿಟ್ಟು ಅಪ್ರೂವಲ್ ತಗೊಂಡ್ಬೇಕಾಗತ್ತೆ. ನಾನು ಫೋಟೋ ಹಿಡಿದು ಅವ್ರದ್ದು ಅಪ್ರೂವಲ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಸರ್. ಮಾಡಿಸ್ಕೊಡ್ತೀರಾ? ಓಕೆ. EMI ಡೌನ್ ಪೇಮೆಂಟ್ ಎಷ್ಟು ಬರ್ಬೋದು? ಡೌನ್ ಪೇಮೆಂಟ್ ಡಿಪೆಂಡ್ಸ್ ಆಗುತ್ತೆ ಸರ್. ಒಂದು ಕಸ್ಟಮರ್ ಸ್ಟಾರ್ಟಿಂಗ್ ಇಂದ ಎಷ್ಟು ತನಕ ಇರುತ್ತೆ? ಸಿಬಿಲ್ ಚೆನ್ನಾಗಿದ್ರೆ ಕಸ್ಟಮರ್ಸ್ಗೆ ಒಂದು ಅಪ್ ಟು 5,000 ಒಳಗಡೆ ಡೌನ್ ಪೇಮೆಂಟ್ 5,000 ಒಳಗಡೆ ಬರುತ್ತೆ ಡೌನ್ ಪೇಮೆಂಟ್. ಸರ್ ನೆಕ್ಸ್ಟ್ ಸೋಫಾ ಇಲ್ಲಿ ಇನ್ನೊಂದಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಈ ಸೋಫಾ ಫಸ್ಟ್ ನೋಡಬಹುದು. ಇದು ಯೂನಿಕ್ ಆಗಿದೆ. ಯೂನಿಕ್ ಆಗೈತೆ. ಇದು ಕೂಡ ಪ್ರೀವಿಯಸ್ ಸೋಫಾ ತೋರಿಸಿದ್ರೆ ಅದೇ ಮಾಡೆಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಬ್ಯಾಕ್ ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಕಂಫರ್ಟ್ ಸಿಗುತ್ತೆ. L1 ಇಂದ L5 ವರೆಗೂ ನಿಮ್ಗೆ ಪ್ರಾಪರ್ ಆಗಿ L1 ಇಂದ L5 ಹೌದು, L1 ಇಂದ L5 ವರೆಗೂ ಕರೆಕ್ಟ್ ಆಗಿ ನಿಮ್ಗೆ ಕಂಫರ್ಟ್ ಸಿಗ್ತಾ ಇದೆ ಬ್ಯಾಕ್. ಆಮೇಲೆ ನೀವು ಕೂತ್ಕೊಂಡ್ರೆ ಕಂಫರ್ಟಬಲ್ ಆಗಿ ಕೂತ್ಕೊಬಹುದು. ಆಮೇಲೆ ಬೇರೆ ಸೋಫಾ ತರ ನಿಮ್ಗೆ ಸೋಫಾ ಚಿಕ್ಕದಿರುತ್ತೆ ಸೈಜ್, ಬಟ್ ಇದು ಬಂದು ಸ್ವಲ್ಪ ಬ್ರಾಡ್ ಮಾಡಿದ್ದೀನಿ. ಹೌದು, ಬ್ರಾಡ್ ಮಾಡಿದ್ದೀನಿ. ಹೌದು. ಆಮೇಲೆ ಈ ಸೋಫಾ ಬಂದು ನಾನು ಮಾಡೆಲ್ ಹೆಸರು 3 back ಸೋಫಾ ಅಂತ ಹೇಳ್ತಿದ್ದೀನಿ. ಇದು ಬಂದು 3 ಸೀಟರ್ ಕಾರ್ನರ್, 2 ಸೀಟರ್ ಬರುತ್ತೆ. ಒಂದು ಇಟಾಲಿಯನ್ ಟೀಪಾಯ್ ಬರುತ್ತೆ. ಇಟಾಲಿಯನ್ ಟೀಪಾಯ್ ಅಂತ ಹೇಳಿದ್ರೆ ಕೆಳಗಡೆ ಸ್ಟೋರೇಜು ಇರುತ್ತೆ. ನಿಮ್ಗೆ 2 ಪಫಿ ಕೊಡ್ತೀನಿ. ಆಮೇಲೆ ಈ ಫ್ಯಾಬ್ರಿಕ್ ಕೂಡ ನೋಡಕ್ಕೆ ಲೆದರ್ ಐತೆ, ಬಟ್ ಇದು ಫ್ಯಾಬ್ರಿಕ್ ಕಸ್ಟಮರ್ಸ್ಗೆ ಬೇಕಂದ್ರೆ ನಾನು ತೋರಿಸ್ತೀನಿ. ಕಸ್ಟಮರ್ಸ್ ಬರ್ಲಿ, ಬಂದಾದ್ಮೇಲೆ ಅವ್ರಿಗೆ ಮೈಂಡ್ ಅಲ್ಲಿ ಬೇರೆ ಕಲರ್ಸ್ ಬೇಕಾಗತ್ತೆ. ಇದೆಲ್ಲ ಕಲರ್ಸ್ ಐತೆ. ಓಕೆ, ಇನ್ನೊಂದು ಇದರಲ್ಲಿ ನಾನು ಎಲ್ಲ ಫ್ಯಾಬ್ರಿಕ್ ನನ್ನ ಹತ್ರ ಇರೋದು ದಾಸ್ ಕಂಪನಿದು. ಓಕೆ, ಮ್ಯಾರಂಟೈನ್ ಡೇಲ್ ಅಂತ ಬರುತ್ತೆ. ಪ್ರತಿ ಒಂದು ಫ್ಯಾಬ್ರಿಕ್ ಅಲ್ಲಿ ಇದು ಬರುತ್ತೆ, ಮ್ಯಾರಂಟೈನ್ ಡೇಲ್ ಅಂತ ಬರುತ್ತೆ.
30,000 ರಫ್ ಕೌಂಟ್ಸ್. ಇದು ಏನಂತ ಹೇಳಿದ್ರೆ 30,000 ರಫ್ ಕೌಂಟ್ಸ್ ಅಂದ್ರೆ 30,000 ಸರ್ ಒಂದು ಸಲ ನೀವು ಕೂತ್ಕೊಂಡು ಸೋಫಾ ಯೂಸ್ ಮಾಡಿ ಒಂದ್ಸಲ ಎದೋಡಿದ್ರೆ ಆ ತರ ಒಂದ್ಸಲ ಆಗುತ್ತೆ. 30,000 ಟೈಮ್ಸ್ ಆಲ್ಸೋ ನೀವು ಯೂಸ್ ಮಾಡಿದ್ರೆ ಫ್ಯಾಬ್ರಿಕ್ ಏನ್ ಶೇಡ್ ಆಗಲ್ಲ, ಕಲರ್ ಹೋಗಲ್ಲ. ಆಮೇಲೆ ಬೈ ಚಾನ್ಸ್ ನೋಡಿ ಕಸ್ಟಮರ್ಸ್ಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆಯಾ, ಇಲ್ಲಿ ಬರ್ಲಿ ನೋಡಿ, ಈ ಸೋಫಾ ಇಟ್ಕೊಂಡ್ರೆ ಈ ತರ ಔಟ್ಲುಕ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಬೇರೆ ಕಲರ್, ಸೊ ಯಾವ ಕಲರ್ ಹಾಕಿದ್ರೆ ಹೌದು ಕಸ್ಟಮರ್ಗೆ ಜಸ್ಟ್ ಒಂದು ಐಡಿಯಾ ರೆಫರೆನ್ಸ್ ಸಿಗುತ್ತೆ. ಇಲ್ಲಾಂದ್ರೆ ಕಸ್ಟಮರ್ ಬರ್ಲಿ, ಕಸ್ಟಮರ್ ಬಂದ್ಬಿಟ್ಟು ಅವ್ರಿಗೆ ಎಂತ ನೀವು ಹೆಲ್ಪ್ ಮಾಡ್ತೀರಾ? ನಾನು ಖಂಡಿತ ಹೆಲ್ಪ್ ಮಾಡ್ಕೊಡ್ತೀನಿ ಸರ್. ಓಕೆ, ಈ ಸೋಫಾ ಬಂದು ಪ್ರೈಸಿಂಗ್ ಬಂದು 72 ಇರೋದು. ಬಟ್ ನಿಮ್ ಯೂಟ್ಯೂಬ್ ಕಸ್ಟಮರ್ಸ್ ಬಂದ್ರೆ ಇದು ಕೂಡ 56,000. ಆಮೇಲೆ ನಿಮ್ಗೆ ಒಂದು ಬೀನ್ ಬ್ಯಾಗ್ 200 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ. 56,000. ಸೊ ನೋಡ್ಕೊಳ್ಳಿ, ಈ ಸೋಫಾ ಬಂದ್ಬಿಟ್ಟು 56,000. ಇದೆಲ್ಲ ಒಂದು ಕಂಪ್ಲೀಟ್ಲಿ ಪ್ರೀಮಿಯಂ ಸೋಫಾಸು. ನೀವು ಇಲ್ಲಿ ನಾವು ವಿಡಿಯೋದಲ್ಲಿ ಎಷ್ಟೇ ತೋರಿಸಿದ್ರು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೇ ಇದು ಫೀಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪ್ಲಸ್ಸು ನಿಮಗೆ ಬಜಾಜ್ EMI ಕೂಡ ಇದೆ. ಸೊ ಅದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ತುಂಬ ಕಡೆಯಲ್ಲಿ ನಿಮಗೆ ಬಜಾಜ್ ಆಪ್ಷನ್ಸ್ ಎಲ್ಲ ಇರಲ್ಲ, ಇವ್ರ ಹತ್ರ ಇದೆ ಬಜಾಜ್ ಆಪ್ಷನ್ಸು. ಜಗ್ಗೂರ್ ಮೈನ್ ರೋಡಲ್ಲಿ ಬರುತ್ತೆ. ಲೊಕೇಶನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ಸ್ ಬಂದಿರುತ್ತೆ. ನಂಬರ್ಸ್ಗೆ ಕಾಲ್ ಮಾಡಿ ನಿಮಗೆ ಯಾವ ಥರ ಸೋಫಾ ಬೇಕು, ಇಲ್ಲಾಂದರೆ ನಮ್ಮ ಮನೆಗೆ ಪರ್ಟಿಕ್ಯುಲರಾಗಿ ಕಸ್ಟಮೈಸ್ ಮಾಡಬೇಕು ಅಂದರೆ ಕೂಡ ಅವ್ರು ಸ್ಪೆಷಲಿಸ್ಟು, ಅದು ಕೂಡ ನಿಮಗೋಸ್ಕರ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇಲ್ಲೊಂದು ಬ್ಲೂ ಕಲರ್ ಇದೆ, ಇದನ್ನು ಸೂಪರ್ ಆಗಿದೆ ಸರ್. ಸರ್ ಈ ಸೋಫಾನು ಸಿಮಿಲರ್ ಸೋಫಾ ನೀವು ಈ ಕಾರ್ನರ್ ಅಲ್ಲಿ 311 ಮಾಡಿದೀನಿ. ಇದು ಕೂಡ ನಿಮ್ಗೆ L1 ಇಂದ L5 ವರೆಗೂ ನಿಮ್ಗೆ ಕರೆಕ್ಟ್ ಆಗಿ ಕಂಫರ್ಟ್ ಸಿಗುತ್ತೆ. ವೆರಿ ಕಾಂಪ್ಯಾಕ್ಟ್ ಸೋಫಾ ಸರ್. 3+1+1 ಕಲರ್ ಆಪ್ಷನ್ಸ್ ಕೊಡ್ತೀನಿ ಇದರಲ್ಲಿ. ಇದು ಬೆಸ್ಟ್ ಪ್ರೈಸ್ ನಿಮ್ಮ ಯೂಟ್ಯೂಬ್ ಕಸ್ಟಮರ್ಗೆ 35 ಮಾಡ್ಕೊಡೋಣ. 35,000 ರುಪೀಸ್ಗೆ ಈ ಸೋಫಾ. ಸೊ ನೋಡ್ಕೊಳ್ಳಿ, ಜಸ್ಟ್ 35,000 ರುಪೀಸ್ಗೆ ಈ ಸೋಫಾ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಸೋಫಾ ಇದೆ. ಸೊ ಇದು ಕೂಡ ನೋಡಿ ಫುಲ್ ಯೂನಿಕ್ ಆಗಿದೆ ಸರ್. ಇದ್ರ ಬಗ್ಗೆ ಫಸ್ಟ್ ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಸೋಫಾ ಬಂದು ನಿಮ್ಗೆ ಬೆಂಟ್ಲಿ ಮಾಡೆಲ್ ಸೋಫಾ ಅಂತ. ಓಕೆ, ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ಓಕೆ, ಇದು ನೋಡಬಹುದು ನೀವು. ಸ್ವಲ್ಪ ನಾನು ಕರ್ವ್ ಮಾಡಿದ್ದೀನಿ, ಡಿಸೈನ್ ಸ್ವಲ್ಪ ಆಂಟಿಕ್ ಕಾಣಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸೈನ್ ನ ಕಸ್ಟಮೈಸೇಷನ್ ಮಾಡಿ ಇದು ಮುಂದೆ ಎಲ್ಲ ನೋಡಬಹುದು. ಇದೆಲ್ಲ ನಿಮ್ಗೆ ಪಕ್ಕಾ ಟೀ ಕುಡ್ ಸರ್. ಇದು ಪಕ್ಕಾ ಟೀ ಕುಡ್, ಪ್ಯೂರ್ ಟೀ ಕುಡ್. ಇದು ಬಂದು ಸೆಟ್ ಆಫ್ 3 ಸೀಟರ್ 2 ಸೀಟರ್ ಒಂದು ಡಿವೈಡರ್ ಐತೆ. ಓಕೆ, ಆಮೇಲೆ ಬಂದು ಕೂತ್ಕೊಳ್ಳಿ ಕಸ್ಟಮರ್, ಇಲ್ಲಿ ನೋಡಿ ಕಂಫರ್ಟ್ ಆಗಿ ಕೂತ್ಕೊಬಹುದು. ಆಮೇಲೆ ಇದೆಲ್ಲ ಸಾಫ್ಟಿ ಫಾರ್ಮ್ ಇದು. ಓಕೆ, ಸಾಫ್ಟಿ ಫಾರ್ಮ್ ಇದು 3 ಸೀಟರ್ 2 ಸೀಟರ್ ಡಿವೈಡರ್. ಆ ಡಿವೈಡರ್ ಏನಂತ ಹೇಳಿದ್ರೆ ಬೈ ಚಾನ್ಸ್ ಹಾಲ್ ಅಲ್ಲಿ ಇಟ್ಕೊಂಡ್ರೆ ಸೆಂಟರ್ ಆಫ್ ದ ಹಾಲ್ ಇದು ಇಟ್ಕೊಂಡ್ರೆ ನಿಮ್ಗೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ, ಟಿವಿ ನೋಡಕ್ಕೆ ಏನು ಡಿಸ್ಟರ್ಬೆನ್ಸ್ ಆಗಲ್ಲ. ಬೈ ಚಾನ್ಸ್ ಅದು ಫುಲ್ ಮಾಡ್ಕೊಂಡು ಮುಂದೆ ಇಟ್ಕೊಂಡ್ರೆ ಬೆಟರ್ ಆಗ್ಬಿಡತ್ತೆ. ಓಕೆ, ಇದು 3-2 ಡಿವೈಡರ್ ಫುಲ್ ಸೆಟ್ ನಿಮ್ ಕಸ್ಟಮರ್ಸ್ಗೆ ಮಾತ್ರ 62,000 ಐತೆ ಸರ್. 62,000 ರುಪೀಸ್. ಹೌದು, ಇದು ನಿಮ್ಗೆ ಮಾರ್ಕೆಟ್ ಅಲ್ಲಿ 75-80,000 ಹಂಗೂ ಸೇಲ್ ಮಾಡ್ತಾವ್ರೆ. ಬಟ್ ನಾನು ಇದಕ್ಕೆ ಹಾಕಿರೋದು ಫ್ಯಾಬ್ರಿಕ್ ಕೂಡ ಪ್ರೀಮಿಯಮ್. ಇದಕ್ಕೆ ವುಡ್ ಹಾಕಿರೋದು ಹೊನ್ನೆ ಮರ ಸರ್. ಓಕೆ, ಇದು ಸೋಫಾ ನಾನು ಚಾಲೆಂಜ್ ಇಂದ ಹೇಳ್ತಾ ಇದೀನಿ. ಸೋಫಾ ಎತ್ತಕ್ಕೆ 4 ಜನ ಬೇಕು ಸರ್. ಇದು 4 ಜನ ಬೇಕು. ತುಂಬಾ ಡಿಫಿಕಲ್ಟ್ ಆಗತ್ತೆ, ಕಸ್ಟಮರ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ನಾವು ಹೆಲ್ಪ್ ಮಾಡ್ಕೊಡೋಣ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ನಾನು ಲಿಫ್ಟಿಂಗ್ ಮಾಡಿ ಕೊಡ್ತೀನಿ. ಇದು 3+2+ ಡಿವೈಡರ್ ನಿಮ್ಗೆ ಬೆಸ್ಟ್ ಪ್ರೈಸ್ 62,000 ರುಪೀಸ್. ವಿತ್ ನಿಮ್ಗೆ ಬಜಾಜ್ EMI ಸಿಗುತ್ತೆ. 200 ಕಿಲೋಮೀಟರ್ಸ್ ಡೆಲಿವರಿ ಫ್ರೀ. ಅದೇ ಇಲ್ಲಾಂದ್ರೆ ಬೀನ್ ಬ್ಯಾಗ್ ಕೂಡ ಒಂದು ಫ್ರೀ ಆಗಿ ಸಿಗುತ್ತೆ ಸರ್. ನೆಕ್ಸ್ಟ್ ಸರ್ ಈ ಸೋಫಾ ಬಂದು ನಿಮ್ಗೆ ಒಸಾಕಾ ಸೋಫಾ ಅಂತ ಹೇಳ್ಬೋದು. ಓಕೆ, ಇದು ಬಂದು ನಿಮ್ಗೆ 7.5 by 9.5 ಆಗುತ್ತೆ ಸ್ಪೇಸ್. ಇದಕ್ಕೆ ಒಂದು ಓವಲ್ ಟಿಪಾಯ್ ಕೊಡ್ತಿದ್ದೀನಿ, ರೆಡ್ ಪಫಿ ಕೊಟ್ಟಿದ್ದೀನಿ. ಕೆಳಗಡೆ ನೋಡಬಹುದು ಈ ಸೋಫಾ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಹೇಳಿ ಗೋಲ್ಡ್ ಲೆಗ್ಸ್ ಕೊಟ್ಟಿದ್ದೀನಿ. ಗೋಲ್ಡ್ ಲೆಗ್ಸ್. ಆಮೇಲೆ ಇದು ಸಿಟ್ಟಿಂಗ್ ಬಂದು ನಾನು ಪಾಕೆಟೆಡ್ ಸ್ಪ್ರಿಂಗ್ ಹಾಕಿದ್ದೀನಿ. ಹೌದು ಸರ್, ನೋಡಿ ನಾನು ಕೂತ್ಕೊಂಡ್ರೆ ಬೌನ್ಸ್ ಆಗ್ತಾ ಇದ್ದೀನಿ. ಕಂಫರ್ಟಬಲ್ ಆಗಿ ಕೂತ್ಕೊಬಹುದು. ಬ್ಯಾಕ್ ಆರಾಮಾಗಿ. ಇದು ಹ್ಯಾಂಡಲ್ ಕೂಡ ವೆರಿ ಶಾರ್ಟ್ ಮಾಡಿದ್ದೀನಿ, ಜಾಸ್ತಿ ಏನೋ ನಾನು ಇದು ಮಾಡಿಲ್ಲ. ವೆರಿ ಶಾರ್ಟ್ ಹ್ಯಾಂಡಲ್ ಮಾಡಿದ್ದೀನಿ. ಅದೇ ಪ್ರೀಮಿಯಂ ಆಗಿ ಹೆಂಗಿರಬೇಕು ಆ ತರ ಮಾಡಿದ್ದೀರಾ ಸರ್. ಓಕೆ, ಸೊ ಇದು ಏನು ಬರುತ್ತೆ ಪ್ರೈಸ್ ಸರ್? ಇದು ಪ್ರೈಸ್ ಬಂದು ಆಕ್ಚುಲಿ 67,000 ಇರೋದು. ನಿಮ್ ಸಬ್ಸ್ಕ್ರೈಬರ್ಸ್ ಮಿಸ್ಟರ್ ಇನ್ಫಾರ್ಮೇಟಿವ್ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಬಂದ್ರೆ ಅವ್ರಿಗೆ ಮಾತ್ರ ಸ್ಪೆಷಲ್ ಪ್ರೈಸ್ ಮಾಡಿ 56,000 ಕೊಡ್ತಾ ಇದ್ದೀವಿ. 56,000 ರುಪೀಸ್ ಮಾತ್ರ. ಪ್ಲಸ್ 200 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ, ಒಂದು ಬೀನ್ ಬ್ಯಾಗ್ ಕೂಡ ಖಂಡಿತ ಸರ್ ನಿಮ್ ಕಡೆಯಿಂದ ಕೊಡ್ತೀರಾ? ಖಂಡಿತ ಸರ್. ಓಕೆ, ಸೋಫಾ ಹೆಂಗಿದೆ ಅಂತ ನೋಡ್ಕೊಳ್ಳಿ, ಪ್ರೀಮಿಯಂ ಸೋಫಾ. ಸೊ ಸರ್ ಈ ಗ್ಲಾಸ್ಗಳ ಏನಾದ್ರು ಚಾರ್ಜ್ ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಸರ್, ಗ್ಲಾಸ್ ಕೂಡ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಇವಾಗ ನೀವು ಏನ್ ನೋಡ್ತಾ ಇದ್ದೀರಾ, 2 ಪಿಲ್ಲೋ ಜೊತೆ 1 ಗ್ಲಾಸ್, 2 ಪಫಿ, ಕಾರ್ನರ್ ಸೋಫಾ. ಎಷ್ಟು ಕಲರ್ಸ್ ಇರಬಹುದು ಸರ್ ಇದರಲ್ಲಿ? ಇದರಲ್ಲಿ ಹೇಳ್ಬೇಕಂದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ತುಂಬಾ ಕಲರ್ ಆಪ್ಷನ್, ತುಂಬಾ ಕಲರ್ಸ್ ಆಪ್ಷನ್ಸ್ ಇದೆ. ಮೇ ಬಿ ಅಬೌವ್ 1000 ಕಲರ್ಸ್, 1000+ ಇದೆ ಕಲರ್ಸ್ ಮಾತ್ರ. ಅಲ್ಲಿ ಒಂದು ಬ್ರೌನ್ ಕಲರ್ ಇನ್ನೊಂದು ಇದೆ ಸರ್. ಸೊ ಅದೇನ್ ಸರ್ ಅದು? ಸರ್ ಇದು ಬಂದಿದ್ದು ನಿಮ್ಗೆ ಸೋಫಾ ಕಮ್ ಬೆಡ್ ಸರ್. ಸೋಫಾ ಕಮ್ ಬೆಡ್. ಹೌದು, ಸೋಫಾ ಕಮ್ ಬೆಡ್ ಇದು ಆಕ್ಚುಲಿ. ಇದು ನೋಡ್ಬೇಕಂದ್ರೆ ತೋರಿಸ್ತೀನಿ ನಿಮ್ಗೆ, ನೋಡಿ ಬನ್ನಿ. ಇದು ಬಂದು ನಿಮ್ಗೆ 5 by 6.5 ಆಗುತ್ತೆ ಸರ್. ಓಕೆ, ಕ್ವೀನ್ ಸೈಜ್ ಡೈಮೆನ್ಷನ್ ಕಾಟ್ ಆಗುತ್ತೆ. ಇದು ನೋಡಿ ರಿಕ್ಲೈನ್ ಆಗಿದೆ ಬ್ಯಾಕ್. ಇದು ನಾನು ಬ್ಯಾಕ್ ಈ ತರ ಓಪನ್ ಇದು ಮಾಡಿದ್ರೆ ಇದು ಸೋಫಾ ಆಯ್ತು. ಸೋಫಾ ಆಗ್ಬಿಡುತ್ತೆ. ಸೋಫಾ ಆಯ್ತು, ಇದು ಪ್ರಾಪರ್ ಸೋಫಾ ಆಯ್ತು ಇದು. ಓಕೆನಾ? ಇವಾಗ ಬೈ ಚಾನ್ಸ್ ಕಸ್ಟಮರ್ಗೆ ಮಲ್ಕೊಬೇಕು, ನೆಂಟ್ರು ಯಾರೋ ಬಂದ್ರು ಅವ್ರಿಗೆ ಜಾಗ ಇಲ್ಲ, ಆ ಟೈಮ್ಗೆ ಇದು ಫುಲ್ ರಿಕ್ಲೈನ್ ಮಾಡಿಬಿಡ್ಬೇಕು. ಈ ತರ ರಿಕ್ಲೈನ್ ಮಾಡ್ಕೊಬೇಕು.
ಓಕೆ ಓಕೆ ಆಮೇಲೆ ನೋಡಿ ಇದು ಬಂದು ಈ ಥರ ಫುಲ್ ಓಕೆ ಇದು ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಆರಾಮಾಗಿ ಮಲ್ಕೊಬೋದು. ಮಲ್ಕೊಬೋದು. ಇದು ಬಂದು 5/6.5 ಆಗ್ಬಿಡತ್ತೆ. 3 ಜನ ಮಲ್ಕೊಬೋದು. 3 ಜನ ಆರಾಮಾಗಿ ಮಲ್ಕೊಬೋದು. ಆಮೇಲೆ ನಿಮಗೆ ಇದು ಕ್ಲೋಸ್ ಮಾಡೋಕ್ಕೂ ತುಂಬ ಈಸಿ. ಜಸ್ಟ್ ಇದು ಈ ಥರ ಮಾಡಿಬಿಟ್ಟು ಅಷ್ಟೇ ಈ ಥರ ಮಾಡಿ ಅದು ಮುಂದೆ ಹಾಕೊಂಡ್ರೆ ಸೋಫಾ ಥರ ಆಗ್ಬಿಡುತ್ತೆ. ಓಕೆ ಇದು ಪ್ರೈಸ್ ಬಂದು ನಿಮಗೆ ಬೆಸ್ಟ್ ಪ್ರೈಸು ಮಾರ್ಕೆಟಲ್ಲಿ ಎಲ್ಲ ಜಾಸ್ತಿ ನಡೀತಾ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ನಿಮಗೆ ಬೆಸ್ಟ್ ಪ್ರೈಸ್ ಬಂದು 30,000 ಮಾಡ್ಕೊಡ್ತೀವಿ. 30,000 ರುಪೀಸ್ಗೆ ಮಾಡ್ಕೊಡ್ತೀರಾ? ಓಕೆ, ಅದನ್ನು ಪ್ರೀಮಿಯಂ ಕ್ವಾಲಿಟಿ ಸೋಫಾ. ಸರ್. ಓಕೆ, ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳ್ವಿ 52,000 ರುಪೀಸ್ ವರ್ತ್ ಒಂದು ಸೋಫಾ ಬಂದ್ಬಿಟ್ಟು ಗಿವ್ ಅವೇ ಕೊಡ್ತಾ ಇದ್ದಾರೆ. ಸೊ ಇದೇ ಬಂದ್ಬಿಟ್ಟು ಆ ಸೋಫಾ. ಸೊ ಇದು ಕ್ರೈಟೀರಿಯಾ ಏನಪ್ಪಾ ಅಂದ್ರೆ, ಸೊ ಸಿಂಪಲ್, ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಥಮ್ಸ್ ಅಪ್ ಲೈಕ್ ಒಂದು ಮಾಡಿ, ಕಮೆಂಟ್ಸ್ ಅಲ್ಲಿ ಹೋಗ್ಬಿಟ್ಟು ಲಕ್ಸುರಿ ಫರ್ನಿಚರ್ ಅಂತ ಟೈಪ್ ಮಾಡಿ, ಇಲ್ಲಿ ಸ್ಕ್ರೀನ್ ಮೇಲೆನೆ ಬರುತ್ತೆ ಸೇಮ್ ಎಕ್ಸಾಕ್ಟ್ ವರ್ಡು, ಕಮೆಂಟ್ಸ್ ಅಲ್ಲಿ ಟೈಪ್ ಮಾಡಿ. ಸೊ ಈ ವಿಡಿಯೋ ಬಂದ್ಬಿಟ್ಟು 20K ವ್ಯೂಸ್ ಹೋಗಿರ್ಬೇಕು. 20K ವ್ಯೂಸ್ ಹೋಗಿದ್ರೆ ನಾವೇ ಇಲ್ಲಿ ಬಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ ಲಕ್ಕಿ ಡ್ರಾ ರ್ಯಾಂಡಮ್ ಕಮೆಂಟ್ ಪಿಕ್ಕರ್ ಇರುತ್ತೆ, ಅದರಲ್ಲಿ ಒಂದು ಜನಗೆ ಮಾತ್ರ ಪಿಕ್ ಮಾಡಿಬಿಟ್ಟು ಈ ಸೋಫಾ ಬಂದ್ಬಿಟ್ಟು ಗಿವ್ ಅವೇ ಸಿಗುತ್ತೆ. ಸೊ ಇನ್ನ ಏನಕ್ಕೆ ತಡ ಮಾಡ್ತೀರಾ? ಸೊ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಲಕ್ಸುರಿಯಸ್ ಫರ್ನಿಚರ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಬಂದ್ಬಿಟ್ಟು ಈ 52,000 ರುಪೀಸ್ ವರ್ತು ಇರೋ ಸೋಫಾ ಫ್ರೀಯಾಗಿ ಸಿಗುತ್ತೆ. ನೆಕ್ಸ್ಟು ಸರ್, ಈ ಸೋಫಾ ಬಂದು ನೀವು ನೋಡಬಹುದು ರಿಕ್ಲೈನರ್ ತರ ಮಾಡೆಲ್ ನೋಡಕ್ಕೆ, ಬಟ್ ಇದು ಬಜೆಟ್ ಫ್ರೆಂಡ್ಲಿ ಸೋಫಾ. ಇಲ್ಲಿ ನೋಡಬಹುದು ಹ್ಯಾಂಡಲ್ ಹತ್ರ ನಾನು ಸಾಫ್ಟಿ ಫಾರ್ಮ್ ಹಾಕಿದ್ದೀನಿ, ಆಮೇಲೆ ಕಪ್ ಹೋಲ್ಡರ್ ಹಾಕಿದ್ದೀನಿ. ಓಕೆ, ಆರಾಮಾಗಿ ಈ ಸೋಫಾದಲ್ಲಿ ಕೂತ್ಕೊಂಡು ನೀವು ಟೈಮ್ ಸ್ಪೆಂಡ್ ಮಾಡಬಹುದು. ಬೈ ಚಾನ್ಸ್ ಕಪ್ ಹೋಲ್ಡರ್ ತರಾನು ಯೂಸ್ ಮಾಡಬಹುದು. ಓಕೆ, ಈ ಸೋಫಾ ಪ್ರೈಸ್ ಬಂದು 3+1+1 ಬೆಸ್ಟ್ ಪ್ರೈಸ್ 28,000 ಮಾಡ್ಕೊಡ್ತೀವಿ. 28,000 ವಿತ್ ಫ್ರೀ ಡೆಲಿವರಿ 200 ಕಿಲೋಮೀಟರ್ಸ್, ಒಂದು ಬೀನ್ ಬ್ಯಾಗ್. ಸರ್, ಇದಕ್ಕೆ ಡೆಲಿವರಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ನಂಗೆ ವೆರಿ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದ್ರೆ ನಿಮ್ಗೆ ಫ್ರೀ ಡೆಲಿವರಿ ಕೊಡೋಣ. ಈ ಐಟಮ್ ಜೊತೆ ಏನಾದ್ರು ಬೇರೆ ಐಟಮ್ ತಗೊಳ್ಳಿ, 50,000 ಅಬೌವ್ ಮಾಡ್ಲಿ, ಅವ್ರಿಗೆ ಡೆಲಿವರಿ ಫ್ರೀ ಮಾಡ್ಕೊಡ್ತೀರಾ. 200 ಕಿಲೋಮೀಟರ್ಸ್ಗೂ ನಂಗೂ ಖರ್ಚೈತೆ ಸರ್. ಮಿನಿಮಮ್ ಅಂದ್ರೆ ಒಂದು 6,000 to 8,000 ರುಪೀಸ್ ಚಾರ್ಜಸ್ ಆಗತ್ತೆ. ಬಟ್ ನಾನು ನಿಮ್ ಕಸ್ಟಮರ್ಸ್ಗೆ ಮಾತ್ರ ಇದು ನಾನು ಇನಿಷಿಯೇಟಿವ್ ತಗೊಂಡು ನಿಮ್ ಕಡೆಯಿಂದ ಬರ್ಲಿ ಕಸ್ಟಮರ್ಸ್, ಬಿಸ್ನೆಸ್ ಬ್ಲೂಮ್ ಆಗ್ಲಿ ಅಂತ ನಾನು ವಿಡಿಯೋ ಮಾಡ್ತಾರೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಹಿಂದ್ಗಡೆನೋ ಇನ್ನೊಂದು ಇದೆ ಸರ್, ಒಂದು ಮಾಡೆಲ್ ಬ್ಲೂ ಕಲರ್ ಬಂದು ಆಕ್ಚುಲಿ ನಿಮ್ಗೆ RRR ರಿಕ್ಲೈನರ್ ಅದು. ಓಕೆ, 3 ಸೀಟರ್ ಸೋಫಾ ಅದು ನಾರ್ಮಲ್. ಮುಂದೆ ಐತಲ್ಲ RRR ರಿಕ್ಲೈನರ್, ಅದು ನೀವು ನೋಡಿರ್ಬೋದು. ರಿಕ್ಲೈನರ್ಸ್ ಎಲ್ಲ 180 ಡಿಗ್ರಿ ಓಪನ್ ಆಗುತ್ತೆ. ಆ ರಿಕ್ಲೈನರ್ ಕಸ್ಟಮರ್ಸ್ ಬಂದು ಚೆಕ್ ಮಾಡ್ಲಿ, ಅದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಐತೆ. ಮ್ಯಾನ್ಯುಯಲ್ ಬೇಕಂದ್ರೆ ಮ್ಯಾನ್ಯುಯಲ್ ಕೊಡೋಣ, ಮೋಟರೈಸ್ಡ್ ಬೇಕಂದ್ರೆ ಮೋಟರೈಸ್ಡ್ ಕೊಡೋಣ, ಬೇಕಾದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕಸ್ಟಮರ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆ ತರ ನಿಮ್ಮ 3+1+1 ರಿಕ್ಲೈನರ್ ಸೆಟ್ ಬಂದು ನಿಮಗೆ 65,000 ಆಗುತ್ತೆ. ಬೈ ಚಾನ್ಸ್ ಅದರಲ್ಲಿ ಮೋಟರೈಸ್ಡ್ ಬೇಕಂತ ಹೇಳಿದ್ರೆ 85,000 ಆಗುತ್ತೆ. ನೆಕ್ಸ್ಟ್ ಇಲ್ಲೊಂದಿದೆ ಸರ್, ಇದು ಸೋಫಾ ಕಸ್ಟಮರ್ ಸ್ವಲ್ಪ ಬರ್ತಾರೆ, ಅವ್ರಿಗೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ವುಡನ್ ಸೋಫಾನೇ ಬೇಕು. ಇದು ನೋಡಬಹುದು ನೀವು, ಪಕ್ಕಾ ಟೀಕ್ ವುಡ್ ಸರ್. ಇದು ಪಕ್ಕಾ ಟೀಕ್ ವುಡ್. ಹೌದು ಸರ್, ಚೆಕ್ ಮಾಡ್ಕೊಳ್ಳಿ. ಕಾರ್ಪೆಂಟರ್ ಹತ್ರ ಕಸ್ಟಮರ್ ಕರ್ಕೊಂಡು ಅವ್ರು ವೆರಿಫೈ ಮಾಡಿ ಆಮೇಲೆ ಐಟಮ್ ತಗೊಳ್ಳಿ. ಇದು 3+1+1 ಪಕ್ಕಾ ಟೀಕ್ ವುಡ್ ವಿತ್ ಕುಶನ್ ಬರುತ್ತೆ. ಕುರ್ಲಾನ್ ಕುಶನ್ ಹಾಕಿದೀನಿ ಇದಕ್ಕೆ. ಇದು ಬೆಸ್ಟ್ ಪ್ರೈಸ್ ಬಂದು ನಿಮ್ಗೆ 45,000 ಐತೆ ಸರ್. 45,000 ಮಾತ್ರ. ಓಕೆ, ಪ್ಯೂರ್ ಟೀಕ್ ವುಡ್. ಹೌದು ಸರ್, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಈ ಸೋಫಾ ಬಂದು ನಿಮ್ಗೆ ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ ನಂಗೆ 3 ಸೀಟರ್ ಸೋಫಾ ವಿತ್ ಲಾಂಜರ್ ಬೇಕಂತ ಹೇಳಿ. 3 ಸೀಟರ್ ಸೋಫಾ ಇದು, 3 ಸೀಟರ್ ಸೋಫಾ ವಿತ್ ಹೈ ಬ್ಯಾಕ್. ಇದ್ರ ಕಸ್ಟಮೈಸೇಷನ್ ಐತೆ. ಇದು ಲಾಂಜರ್. ಇದು ಸ್ವಲ್ಪ ಕಸ್ಟಮರ್ ಹೇಳ್ತಾರೆ ನಂಗೆ ಮಲ್ಕೊಳ್ಳೋಕೆ, ಟಿವಿ ನೋಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ನಂಗೆ ಮಲ್ಕೊಳ್ಳೋಕ್ಕೂ ಸ್ವಲ್ಪ ಸ್ಪೇಸ್ ಇರಲಿ, ಅವ್ರಿಗೆ ಇದು ಸೋಫಾ. ಇದು ಲಾಂಜರ್ ಐತಲ್ಲ, ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು, ಕಸ್ಟಮೈಸೇಷನ್ ಮಾಡ್ಬೋದು. ಇದು ವಿತ್ ಸ್ಟೋರೇಜು ಬರುತ್ತೆ, ಬೇಕಂದ್ರೆ ಕಸ್ಟಮರ್ಸ್ ಬೇಕಂದ್ರೆ ಏನಾದರೂ ಒಳಗಡೆ ಇಟ್ಕೊಳ್ಬಹುದು. ಇದು ಇವಾಗ ಸದ್ಯಕ್ಕೆ ಇದು ನಾರ್ಮಲ್ ಐತೆ. ಇದರಲ್ಲಿ ಕಸ್ಟಮರ್ಸ್ ಬೇಕಂದ್ರೆ ಸ್ಟೋರೇಜ್ ಬೇಕಂದ್ರೆ ಮಾಡ್ಕೊಡ್ತೀರಾ? ಓಕೆ, ಇದು ಏನು ಬರುತ್ತೆ ಪ್ರೈಸ್ ಸರ್? ಇದು ಪ್ರೈಸ್ ಬಂದು ನಿಮಗೆ ಬೆಸ್ಟ್ ಪ್ರೈಸ್ 40,000 ಮಾಡ್ಕೊಡ್ತಿದ್ದೀನಿ ಸರ್. 3 ಸೀಟರ್ ವಿತ್ ಲಾಂಚರ್ 40,000. ಹೌದು, ಇದಕ್ಕೆ ಟೀ ಪೈ ಪಫಿ ಏನು ಬರಲ್ಲ. ಟೀ ಪೈ ಪಫಿ ವಿತ್ 3 ಸೀಟರ್ ಅಂಡ್ ಲಾಂಚರ್ ಬೇಕಂತ ಹೇಳಿದ್ರೆ 55,000 ಪ್ಲಸ್ ಬಜಾಜ್ EMI ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ನಿಮಗೆ. ಸರ್ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಯೂನಿಕ್ ಆಗಿದೆ ನೋಡಿ ಡಿಸೈನ್. ಇದು ನಂದು ಒನ್ ಆಫ್ ದ ಫೇವ್ರೇಟ್ ಸೋಫಾ ಅಂತ ಹೇಳ್ಬೋದು. ಇದು ಸೋಫಾ ಬಂದು ನಿಮ್ಗೆ ಸ್ವಲ್ಪ ಜನ MLA ಸೋಫಾ ಅಂತ ಹೇಳ್ತಾರೆ, ಬಟ್ ನಾನು ಇದಕ್ಕೆ ಹೆಸರು ಇಕ್ಕಿರೋದು ಟರ್ಕಿ ಮಾಡೆಲ್ ಸೋಫಾ ಅಂತ. ಟರ್ಕಿ ಅಂತ ಹೇಳಿದ್ರೆ ಏನಂದ್ರೆ ಇದು ಡಿಸೈನ್ ಸ್ವಲ್ಪ ಇಂಪೋರ್ಟೆಡ್ ಡಿಸೈನ್. ಇದು ಈ ಡಿಸೈನ್ ಅಲ್ಲಿ ಏನೈತೆ ಅಂತ ಹೇಳಿದ್ರೆ ಬಾರ್ಡರ್ ಅಲ್ಲಿ ನಿಮ್ಗೆ ವರ್ಕ್ ಹಾಕಿದ್ದೀನಿ. ಇದೆಲ್ಲ ನಿಮ್ಗೆ ಸಾಲಿಡ್ ಕುಶನ್ ಕುರ್ಲಾನ್ದು. ಆಮೇಲೆ ಬ್ಯಾಕ್ ಅಲ್ಲಿ ರೆಕ್ರಾನ್ ಹಾಕಿದ್ದೀನಿ. ಓಕೆ, ಇದು ಯಾವತ್ತೂ ಸ್ಯಾಗ್ ಆಗಲ್ಲ. ಆಮೇಲೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟಬಲ್ ಮಾಡ್ಕೊಬಹುದು. ಮೇನ್ ಇದು ಔಟ್ಲುಕ್ ಏನಂತ ಹೇಳಿದ್ರೆ ಹ್ಯಾಂಡಲ್ ನೋಡ್ಬೋದು ಸರ್. ನೀವು ಹ್ಯಾಂಡಲ್ ಅಲ್ಲಿ ನಿಮ್ಗೆ ಡಬಲ್ ಪ್ಯಾನೆಲಿಂಗ್ ಮಾಡಿಸ್ತೀನಿ. ಇದೆಲ್ಲ ನಿಮ್ಗೆ
ಡಿಸೈನ್ ಮಾಡಿಸಿ ಕರ್ವ್ ಒಳಗಡೆ ಪ್ಯಾನಲಿಂಗ್ ಹಾಕಿ ರಬ್ಬರ್ ವುಡ್ ಇಲ್ಲೂ ಕೂಡ ಪಾಲಿಶಿಂಗ್ ಹಾಕಿದೀನಿ. ಬೈ ಚಾನ್ಸ್ ಒಬ್ಬರು ಯಾರಾದ್ರೂ ಕಸ್ಟಮರ್ ಬೇಕಂದ್ರೆ ಇಲ್ಲಿ ಕೂತ್ಕೊಬಹುದು. ನೆಂಟರು ಯಾರಾದ್ರೂ ಬಂದ್ರು ಜಾಸ್ತಿ ಟೈಮ್ ಇಲ್ಲ ಆರಾಮಾಗಿ ಕೂತ್ಕೊಬಹುದು. ಇಲ್ಲ ಮಕ್ಕಳ್ರೆ ತುಂಬಾ ಜನ ಮನೆಯೆಲ್ಲ ಕೂತ್ಕೊಂತಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ಏನಂದ್ರೆ ಸ್ವಲ್ಪ ಕಾರ್ನರ್ ಕಸ್ಟಮೈಸ್ ಮಾಡಿಸಿದ್ರಿ. ಕಾರ್ನರ್ ಅಲ್ಲೂ ಕೂಡ ಒಬ್ರು ಕೂತ್ಕೊಬಹುದು. ಹೌದು. ಆಮೇಲೆ ಇಲ್ಲಿ ಶೇಪ್ ತರ ಕೊಟ್ಟಿದ್ದೀವಿ. ಹೌದು ಹೌದು. ಆಮೇಲೆ ಇಲ್ಲಿ ನಿಮ್ಗೆ ದೇವ್ರ ಫೋಟೋನೋ ವಾಸ್ ಏನಾದ್ರು ಬೇಕಂದ್ರೆ ಇಟ್ಕೊಬಹುದು. ಓಕೆ. ಇದು ನಿಮ್ಗೆ ವಿತ್ ಟೀ ಪ್ಯಾಕ್ ಕೊಡ್ತಾ ಇದೀನಿ, 2 ಪಫಿ ಕೊಡ್ತಾ ಇದೀನಿ. ಇದು ಫುಲ್ ಪ್ಯಾಕೇಜ್ ಬಂದು ನಿಮ್ಗೆ 58,000 ವಿತ್ 200 ಕಿಲೋಮೀಟರ್ಸ್ ಫ್ರೀ ಡೆಲಿವರಿ, 1 ಬೀನ್ ಬ್ಯಾಗ್ ಫ್ರೀ ಕೊಡ್ತಾ ಇದೀನಿ. 58,000 ಮಾತ್ರ. ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ಇಲ್ಲಿ ಇನ್ನೊಂದಿದೆ ಸರ್. ಈ ಸೋಫಾ ಒನ್ ಆಫ್ ದ ಓಲ್ಡ್ ಡಿಸೈನ್ ಅಂತ ಹೇಳ್ಬೋದು, ಬಟ್ ಇವಾಗ ಟ್ರೆಂಡ್ ನಡೀತಾ ಇದೆ. ಅದೇ ಡಿಸೈನ್ ನಾವು ಇಕ್ಕಿದೀವಿ, ಯಾಕಂದ್ರೆ ಓಲ್ಡ್ ಈಸ್ ಗೋಲ್ಡ್ ಅಗೇನ್. ಓಕೆ. ಇದು ಕೂಡ ನಿಮ್ಗೆ 3 ಸೀಟರ್ ಐತೆ, ಕಾರ್ನರ್ ಐತೆ, 2 ಸೀಟರ್ ಐತೆ. ಇದು ನೀವು ನೋಡಬಹುದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್. ಇದು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಹೈಟ್ ಮಾಡಿದೀನಿ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸೈಡ್ ನಲ್ಲಿ ನಿಮ್ಗೆ ವುಡನ್ ಪ್ಯಾನಲಿಂಗ್ ಕೊಟ್ಟಿದ್ದೀನಿ. ವುಡನ್ ಪ್ಯಾನಲಿಂಗ್ ಏನಂದ್ರೆ ಇಲ್ಲಿ ಹೆಡ್ ರೆಸ್ಟ್ ಆಯ್ತು ನಿಮ್ಗೆ, ಹ್ಯಾಂಡ್ ರೆಸ್ಟ್. ಇಲ್ಲಿ ನೀವು ಏನಾದ್ರು ಇಟ್ಕೊಬಹುದು, ಟೀ ಕಾಫಿ ಏನಾದ್ರು ಇಟ್ಕೊಬಹುದು. ಕೆಳಗಡೆ ಸ್ಟೋರೇಜ್ ಐತೆ, ಸ್ಟೋರೇಜ್ ಇದೆಯಾ? ಕೆಳಗಡೆ ಏನಾದ್ರು ಇಟ್ಕೊಬಹುದು ಸರ್. ಓಕೆ. ಬುಕ್ಸ್ ಏನಾದ್ರು ಇಟ್ಕೊಬಹುದು. 1 ಟೀ ಪ್ಯಾಕ್ ಕೊಡ್ತೀನಿ, 2 ಪಫಿ ಕೊಡ್ತೀನಿ ಸರ್. ಏನ್ ಪ್ರೈಸ್ ಸರ್? ಇದು ಬೆಸ್ಟ್ ಪ್ರೈಸ್ 56,000 ಸರ್. 56,000. ಆಮೇಲೆ ಇನ್ನೊಂದು ಮಾತು ನೀವು ಕೇಳಬಹುದು, ಏನ್ ಸರ್ ಮಾರ್ಕೆಟ್ ಇಂದ ನಿಮ್ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಇರಬಹುದು ಅಂತ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಬ್ರ್ಯಾಂಡ್. ಓಕೆ. ಓಕೆ. ಯಾಕಂದ್ರೆ ನಾವು ಕುರ್ಲಾನ್ ಕುಶನ್ ಯೂಸ್ ಮಾಡ್ತಿದ್ವಿ. ಫ್ಯಾಬ್ರಿಕ್ ಕೂಡ ನಾವು ಕಾಂಪ್ರಮೈಸ್ ಆಗ್ತಾ ಇಲ್ಲ ಸರ್. ಫ್ಯಾಬ್ರಿಕ್ ಕೂಡ ನಾನು ಆಗ್ತಾ ಇರೋದು 800 rupees ರೇಂಜ್ ಫ್ಯಾಬ್ರಿಕ್, 1000 rupees ರೇಂಜ್ ಫ್ಯಾಬ್ರಿಕ್. 1 ಕಂಪ್ಲೀಟ್ ಸೋಫಾ ಮಾಡಕ್ಕೆ ನಂಗೆ 25 meters ಫ್ಯಾಬ್ರಿಕ್ ಬೇಕು. ಓಕೆ. ನಾರ್ಮಲ್ ಫ್ಯಾಬ್ರಿಕ್ ಬರ್ತಾ ಇದೆ 100 rupees 200 rupees ಆಗ್ಬಹುದು, ಬಟ್ ಅದೇನಂದ್ರೆ ಲೈಫ್ ಇರಲ್ಲ ಸರ್. ಇಂಥ ಫ್ಯಾಬ್ರಿಕ್ ಹಾಕಿದ್ರೆ ನಿಮ್ಗೆ ಲೈಫ್ ಜಾಸ್ತಿ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇವಾಗ ನೀವು ಟೀ ಶರ್ಟ್ ಹಾಕೊಂಡಿದ್ದೀರಾ, ಬ್ರಾಂಡ್ ಐಟಮ್ ಐತೆ ಟೀ ಶರ್ಟ್, ಲೋಕಲ್ ಸಿಗ್ತಾ ಇದೆ. ಬಟ್ ಲೋಕಲ್ ಟೀ ಶರ್ಟ್ ಏನಾಗತ್ತೆ ಅಂತ ಹೇಳಿದ್ರೆ ಆಫ್ಟರ್ ಪೀರಿಯಡ್ ಆಫ್ ಟೈಮ್ ಅದು ವಾಶ್ ಮಾಡಿದ್ರೆ ಅದು ಕಲರ್ಸ್ ಹೊಟ್ಟೋಗಿ ಶೇಡ್ ಆಗುತ್ತೆ. ಬಟ್ ಬ್ರಾಂಡ್ ಏನೈತೆ ಅಂತ ಹೇಳಿದ್ರೆ ಬ್ರಾಂಡ್ ಏನು ಆಗಲ್ಲ, ಹಂಗೆ ಇರುತ್ತೆ. ಓಕೆ. ಸೊ ಅದೇ ನಿಮ್ಮ ಹತ್ರ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ. ಕಸ್ಟಮರ್ಸ್ ಬರ್ಲಿ ಫಸ್ಟ್. ನಾನು ಹೇಳ್ತಿದ್ದೀನಿ ಅಂತಲ್ಲ, ಕಸ್ಟಮರ್ಸ್ ಬರ್ಲಿ ಫಸ್ಟ್, ಐಟಮ್ ನೋಡಿ, ಫಿನಿಶಿಂಗ್ ನೋಡಿ ಫಸ್ಟ್. ಫಿನಿಶಿಂಗ್ ಪರ್ಫೆಕ್ಷನ್ ಇರಬೇಕು. ಯಾಕಂದ್ರೆ ಸೋಫಾ ನಾನು ಏನ್ ಹೇಳ್ತೀನಿ ಅಂದ್ರೆ, ಕಸ್ಟಮರ್ಸ್ ಬರ್ತಾರಲ್ಲ ದೂರದಿಂದ ಬರ್ತಾರೆ. ಫರ್ನಿಚರ್ ಇಸ್ ಕನೆಕ್ಟೆಡ್ ಟು ದೇರ್ ಫೀಲಿಂಗ್ಸ್, ಇಮೋಷನ್ಸ್. ದೇ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಅವ್ರು ಕಾಂಪ್ರಮೈಸ್ ಮಾಡಕ್ ಆಗಲ್ಲ, ನಾನು ಮಾಡಕ್ಕೂ ಬಿಡಲ್ಲ. ಅದು ಕಸ್ಟಮರ್ಸ್ ಬರ್ಲಿ, ಬಂದ್ಬಿಟ್ಟು ನೋಡ್ಲಿ ಐಟಮ್, ಅವ್ರಿಗೆ ಮನ್ಸಿಗೆ ಇಷ್ಟ ಆದ್ರೆ ಆರ್ಡರ್ ಕೊಡ್ಲಿ. ಓಕೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಕೂಡ ಇದೆ ನನಗೆ, ವಾರಂಟಿ ಏನಾದ್ರು ಇದೆ ನಿಮ್ಮ ಸೋಫಾ ಸರ್? ಎಲ್ಲ ಪ್ರತಿ ಒಂದು ಸೋಫಾ ನಾನು ಕೊಡ್ತಾ ಇದ್ದೀನಲ್ಲ, ನಿಮ್ಗೆ ಬಿಲ್ ಕೊಡ್ತಾ ಇದ್ದೀನಿ, ವಿತ್ ಬಿಲ್ ಕೊಡ್ತಾ ಇದ್ದೀನಿ. ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ 5 years ತನಕ ನಿಮ್ಗೆ ವಾರಂಟಿ ಇರುತ್ತೆ. ವಾರಂಟಿ ಏನ್ ಕವರ್ ಆಗುತ್ತೆ ಸರ್? ವಾರಂಟಿಯಲ್ಲಿ ನಿಮ್ಗೆ ಎಲ್ಲ ಪ್ರತಿಯೊಂದು ಐಟಮ್ ಇರುತ್ತೆ. ನಿಮ್ಗೆ ವುಡ್ ಏನಾದ್ರು ಪ್ರಾಬ್ಲಮ್ ಆಯ್ತು, ಕುಶನ್ ಏನಾದ್ರು ಸ್ಯಾಗ್ ಆಯ್ತು, ಇಲ್ಲಾಂದ್ರೆ ಬಟ್ಟೆ ಏನಾದ್ರು ಶೇಡ್ ಆಗ್ತಾ ಇದೆ, ಇಲ್ಲಾಂದ್ರೆ ಸ್ಟಿಚಿಂಗ್ ಏನಾದ್ರು ಓಪನ್ ಆಗ್ತಿದೆ, ಅದಕ್ಕೆಲ್ಲ ವಾರಂಟಿ ಇರುತ್ತೆ. ಬಟ್ ಒಂದಕ್ಕೆ ಮಾತ್ರ ವಾರಂಟಿ ಕೊಡಲ್ಲ. ಏನಕ್ಕಂದ್ರೆ ಬೈ ಚಾನ್ಸ್ ಮಕ್ಳು ಯಾರಾದ್ರೂ ಪೆನ್ ಇಂದನೋ ಬ್ಲೇಡ್ ಇಂದನೋ ಕಟ್ ಮಾಡ್ಬಿಡ್ತಾರೆ, ಅದಕ್ಕೊಂದು ವಾರಂಟಿ ಇರಲ್ಲ. ಆಕ್ಸಿಡೆಂಟಲ್ ಡ್ಯಾಮೇಜ್ಗೆ ಇರಲ್ಲ. ಬೈ ಚಾನ್ಸ್ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ಅದಕ್ಕೆ ವಾರಂಟಿ ಕೊಡೋಣ, ಮಾಡ್ಕೊಡ್ತೀರಾ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಯೂನಿಕ್ ಸೋಫಾ ಇದೆ ಸರ್, ಇದು ಡೀಟೇಲ್ಸ್ ಹೇಳಿ ಸರ್. ಸರ್, ಈ ಸೋಫಾ ಬಂದು ನಿಮ್ಗೆ MJ ಮಾಡೆಲ್ ಸೋಫಾ ಅಂತ ಹೇಳ್ತಾ ಇದ್ದೀನಿ. MJ ಮಾಡೆಲ್. ಓಕೆ. ಇದು ಕೂಡ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಡಿಸೈನ್ಸ್ ನ ಕ್ಲಬ್ ಮಾಡಿದ್ದೇನೆ. ಓಕೆ. ಒಂದು ಸೋಫಾ ಕಂಫರ್ಟ್ ಇರಬೇಕು, ಆಮೇಲೆ ಸ್ವಲ್ಪ ಲುಕ್ ಇರಬೇಕು. ಕಸ್ಟಮರ್ಸ್ ಸ್ವಲ್ಪ ಇರ್ತಾರೆ. ಓಕೆ. ನಂತರ ಕಸ್ಟಮರ್ಸ್ ಇರ್ತಾರೆ, ಅವ್ರದ್ದು ಮನೆ ಚಿಕ್ಕದಿರುತ್ತೆ, ಬಟ್ ಅವ್ರಿಗೆ ಸ್ವಲ್ಪ ಲಕ್ಸುರಿ ಫೀಲ್ ಕೊಡಬೇಕು. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಕಂಫರ್ಟ್ಗೆ ನಾನು ಹೈ ಬ್ಯಾಕ್ ಹಾಕಿದ್ದೀನಿ. ಬ್ಯಾಕಲ್ಲಿ ಹೈ ಬ್ಯಾಕ್ ಹಾಕಿದ್ದೀನಿ. ಹ್ಯಾಂಡಲ್ ಸ್ವಲ್ಪ ಚೆನ್ನಾಗಿರೋದು ಹಾಕಿ, ಸೈಡ್ ನಲ್ಲಿ ನೀವು ನೋಡಬಹುದು ಈ ಹ್ಯಾಂಡಲ್ ಅಲ್ಲಿ ಎಲ್ಲ ಚೆಸ್ಟರ್ ವರ್ಕ್ ಮಾಡಿದ್ದೀನಿ ಸರ್. ಓಕೆ. ಫುಲ್ ಚೆಸ್ಟರ್ ವರ್ಕ್ ಐತೆ. ಇಲ್ಲಿ ಇದು ಐತಲ್ಲ ಸರ್, ಮುಂದೆ ಡಿಸೈನ್ ವುಡ್ ಪ್ಯಾನಲಿಂಗ್ ಡಿಸೈನ್ ಕೊಟ್ಟಿದ್ದೀನಿ. ಇದು ಕೂಡ ನಿಮ್ಗೆ ಟೀ ಕುಡ್ ಅದಕ್ಕೆ ನಾನು ವಾಲ್ನಟ್ ಕಲರ್ ಕೊಟ್ಟಿದ್ದೀನಿ. ಬೈ ಚಾನ್ಸ್ ನ್ಯಾಚುರಲ್ ಕಸ್ಟಮರ್ ನ್ಯಾಚುರಲ್ ಟೀ ಕುಡ್ ಬೇಕಂದ್ರೆ ನ್ಯಾಚುರಲ್ ಟೀ ಕುಡ್ ಹಾಕೊಡೋಣ. ಇದು ಬಂದು ನಿಮ್ಗೆ 3+1+1 ಐತೆ. ಬೈ ಚಾನ್ಸ್ ಕಸ್ಟಮರ್ ಗೆ ಬೇಕಂದ್ರೆ 3+2 ಬೇಕಂದ್ರೆ ಮಾಡ್ಕೊಡೋಣ. ಇದು ಏನ್ ಬರುತ್ತೆ ಪ್ರೈಸ್ ಸರ್? ಇದು 3+1+1 ಇರಲಿ, ಇಲ್ಲ 3+2 ಸೀಟರ್ ಸೋಫಾ ಇರಲಿ, 5 ಸೀಟರ್ ಸೋಫಾ, ಅದಕ್ಕೆ ನಾನು ಬೆಸ್ಟ್ ಪ್ರೈಸ್ 44,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡ್ಕೊಡ್ತೀನಿ. 44,000 ಮಾತ್ರ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಸ್ವಲ್ಪ ಸೋಫಾಸ್ ಇದೆ ಸರ್. ಇದು ಸೇಮ್ ಸೋಫಾ. ಇದು ಆಕ್ಚುಲಿ ಒನ್ ಆಫ್ ದ ಕಸ್ಟಮರ್ದು ರಿಕ್ವೈರ್ಮೆಂಟ್. ಇದು ಬೇರೆ ಕಲರ್ ಆಪ್ಷನ್ ಅಲ್ಲಿ ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮ್ಗೆ, ಟರ್ಕಿ ಮಾಡೆಲ್ ಸೋಫಾ ಅಂತ. ಅದೇ ಸೋಫಾ ಇದು. ಇದು ಬಂದು 2 ಸೀಟರ್ ಕಾರ್ನರ್. ಹೌದು ಸರ್, 2 ಸೀಟರ್ ಕಾರ್ನರ್, 3 ಸೀಟರ್. ಆಮೇಲೆ ನಾನು ಇದು ಒಂದು ಮಿಸ್ ಮಾಡ್ಕೊಂಡೆ ಆ ಸೋಫಾದಲ್ಲಿ. ಇದರಲ್ಲೂ ಕೂಡ ನಿಮ್ಗೆ ಸ್ಟೋರೇಜ್ ಐತೆ ಸರ್. ಸ್ಟೋರೇಜ್ ಐತೆ. ಆಮೇಲೆ ಇದು ನಿಮ್ಗೆ ಇದು ಕೊಟ್ಟಿದ್ದೀನಿ, ಪ್ಲಾಸ್ಟಿಕ್ ಪ್ಯಾನಲಿಂಗ್ ಕೊಟ್ಟಿದ್ದೀನಿ. 2 ಕಪ್ ಹೋಲ್ಡರ್ ಐತೆ. ಆಮೇಲೆ ಇದು ನೀವು ವಾಟರ್ ಅಪೆಲೆಂಟ್ ಬಟ್ಟೆ. ಇದು ಬೈ ಚಾನ್ಸ್ ಟೀ ಕಾಫಿ ಏನಾದ್ರು ಬಿದ್ರು ಕೂಡ ನೀವು ವಾಶ್ ಮಾಡ್ಕೊಂಡು ಏನಾಗಲ್ಲ. ಓಕೆ.
ಇಲ್ಲೊಂದಿದೆಲ್ಲ ಸರ್ ಇದು ಈ ಸೋಫಾ ಬಂದು ನೀವು ಒಂದ್ಸಲ ಬಂದು ಕೂತ್ಕೊಳ್ಳಿ ಸರ್. ಈ ಸೋಫಾ ನಿಮ್ಗೆ ಲಕ್ಸುರಿ ಆಗಿ ಫೀಲ್ ಕೊಡುತ್ತೆ. ರಿಕ್ಲೈನರ್ಸ್ ಅಲ್ಲಿ ನೀವು PVR ಥಿಯೇಟರ್ಸ್ ಅಲ್ಲಿ ಎಲ್ಲ ಹೋಗಿರ್ಬೋದು, ಆ ಸೋಫಾ ಎಲ್ಲ ಇರುತ್ತಲ್ಲ ಅಂತ ಮಾಡೆಲ್ ಸೋಫಾ ಇದು. ವೆರಿ ಕಂಫರ್ಟಬಲ್ ಸೋಫಾ, ಲಕ್ಸುರಿ ಸೋಫಾ ಸರ್. ಈ ಸೋಫಾ ಬಂದು ನಿಮ್ಗೆ 2 ಸೀಟರ್, ಕಾರ್ನರ್ ಎಲ್ಲ ಕವರಿಂಗ್ ಮಾಡಿದ್ದೀನಿ ನಾನು. ಬ್ಯಾಕ್ ಹೈ ಬ್ಯಾಕ್ ಐತೆ. ಆಮೇಲೆ 3 ಸೀಟರ್ ಕಾರ್ನರ್ ಬ್ಯಾಕ್ ಅಲ್ಲಿ ಏನಾದ್ರು ಸ್ಟೋರೇಜ್ ಮಾಡ್ಕೊಬಹುದು. ನಾನು ವಾಸ್ ಇಕ್ಕಿದ್ದೀನಲ್ಲ ಆ ತರ ಏನಾದ್ರು ಇಟ್ಕೊಬಹುದು. ಇದು ನಿಮ್ಗೆ 2 ಸೀಟರ್ ಕಾರ್ನರ್ 3 ಸೀಟರ್ ಬರೀ ಸೋಫಾ ಬಂದು 48,000 ಆಗುತ್ತೆ. ಇದಕ್ಕೆ ಟೀಪೈ ಪಫಿ ಆಡ್ ಮಾಡ್ಬೇಕಂದ್ರೆ 56,000 ಆಗುತ್ತೆ. 56,000 ಹೌದು ಸರ್. ಓಕೆ, ಇದೆಲ್ಲ ಪ್ರೀಮಿಯಂ ಸೋಫಾ ಸರ್. ಹೌದು. ಕಸ್ಟಮರ್ಗೆ ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾವತ್ತೂ ಇಲ್ಲಿ ಬರ್ತಾರಲ್ಲ ವಿಸಿಟ್ ಮಾಡಕ್ಕೆ, ಅವ್ರದ್ದು ಮನೆಯದು ಲೆಂತ್ ಮಾಡ್ಕೊಂಡ್ ಬನ್ಲಿ, ಮನೆದು ಅಳತೆ ಮಾಡ್ಕೊಂಡ್ ಬರ್ಲಿ. ಈ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಐತೆ ಬರ್ಕೊಂಡ್ ಬರ್ಬಿಡ್ಲಿ. ನಾನು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಕಸ್ಟಮೈಸೇಷನ್ಗೆ ನಾನು ಮಾಡ್ಕೊಡ್ತೀನಿ. ಓಕೆ, ಇನ್ ಕೇಸ್ ಅವ್ರು ಬರಕ್ಕಾಗಿಲ್ಲ, ನೀವೇ ಡೈರೆಕ್ಟ್ ಆಗಿ ಬಂದು ಅಲ್ಲಿ ನೋಡಿ ಮೆಜರ್ಮೆಂಟ್ಸ್ ತಗೊಬೇಕಂದ್ರೆ ಅಂತವ್ರಿಗೆಲ್ಲ ನೀವೇನಾದ್ರೂ ಹೆಲ್ಪ್ ಮಾಡಕ್ಕೆ? ಆಕ್ಚುಲಿ ಹೇಳ್ಬೇಕಂದ್ರೆ ಕಸ್ಟಮರ್ ಇಲ್ಲಿ ಬಂದ್ರೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕಸ್ಟಮರ್ ಇಲ್ಲಿ ಬರ್ಲಿ. ಯಾಕಂದ್ರೆ ನಾವು ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಇಲ್ಲಿ ಅವ್ರು ಬಂದು ಕೂತ್ಕೊಳ್ಳಿ. ಸೋಫಾ ಒಂದೊಂದು ಸೋಫಾದಲ್ಲೂ ಒಂದೊಂದು ಕಂಫರ್ಟ್ ಐತೆ, ಕರೆಕ್ಟ್, ಒಂದೊಂದು ಡಿಸೈನ್ ಐತೆ, ಒಂದ್ ಕಲರ್ ಐತೆ. ಇಲ್ಲೇ ಬಂದ್ರೆ ಅವ್ರಿಗೆ ಕ್ಲಾರಿಟಿ ಬರುತ್ತೆ ಸರ್. ಕರೆಕ್ಟ್. ರಿಕ್ವೆಸ್ಟ್ ಏನಂದ್ರೆ ಬಂದ್ರೆ ಅವ್ರಿಗೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಮೆಸೇಜ್ ಮಾಡ್ಲಿ, ಬೇಕಂದ್ರೆ ನಾವು ಟೀಮ್ನ ಕಳ್ಸಿಕೊಡ್ತೀವಿ. ಓಕೆ, ದೆನ್ ಸೂಪರ್ ಸರ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸೋಫಾ ಇದೆ, ಯೂನಿಕ್ ಆಗಿ ಡಿಸೈನ್. ಇದು ಏನ್ ಹೆಸರು ಸರ್? ಈ ಸೋಫಾ ಬಂದು ನಿಮ್ಗೆ ಲೆಸ್ಸೋ ಸೋಫಾ ಅಂತ 3+1+1 ಬರುತ್ತೆ. ನೀವು ಕೂತ್ಕೊಳ್ಳಿ ಸರ್, ಸೋಫಾದಲ್ಲಿ ಕೂತ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ ಸರ್, ಕಸ್ಟಮರ್ಗೆ ಸ್ವಲ್ಪ ಬ್ಯಾಕ್ ಸ್ವಲ್ಪ ಕಂಫರ್ಟ್ ಆಗಿರ್ಲಿ ಅಂತ ಹೇಳಿ ಸ್ವಲ್ಪ ರಿಕ್ಲೈನ್ ಮಾಡಿಸಿದೀನಿ. ಓಕೆ, ರಿಕ್ಲೈನ್ ಅಂದ್ರೆ ಆರಾಮಾಗಿ ಕಂಫರ್ಟಬಲ್ ಆಗಿ ಹಂಗೆ ಮಲ್ಕೊಬಹುದು ಅವರು. ಆಮೇಲೆ ಬೇರೆ ಸೋಫಾದಲ್ಲಿಂತ ಈ ಸೋಫಾ ಕೂತ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಡಿಫ್ರೆಂಟ್ ಕಾಣುತ್ತೆ. ಯಾಕಂದ್ರೆ ಸ್ವಲ್ಪ ರಿಕ್ಲೈನ್ ಮಾಡಿದ್ದೀನಿ. ಚೆನ್ನಾಗಿದೆ ಸೋಫಾ ಇದೆ. ಆಮೇಲೆ ನೋಡಕ್ಕೆ ಲೆದರ್ ಇದು, ಬಟ್ ಫ್ಯಾಬ್ರಿಕ್ ಆಕ್ಚುಲಿ ಇದು. ಓಕೆ, ಇನ್ ಕೇಸ್ ಕಸ್ಟಮರ್ಗೆ ಲೆದರ್ ಏನಾದ್ರು ಬೇಕಂದ್ರೆ ಅದನ್ನು ಮಾಡ್ತೀರಾ? ಲೆದರ್ ಕೂಡ ಕಸ್ಟಮರ್ಸ್ ಬರ್ಲಿ, ನನ್ನ ಹತ್ರ ತುಂಬಾನೇ ಆಪ್ಷನ್ಸ್ ಐತೆ. ಕಸ್ಟಮರ್ಸ್ಗೆ ನಾನು ತೋರ್ಸೋಣ. ಕಸ್ಟಮರ್ಸ್ ಬರ್ಲಿ ಸರ್. ಕಸ್ಟಮರ್ಸ್ ಬಂದಾದ್ಮೇಲೆ ಕೂತ್ಕೊಳ್ಳಿ ಸೋಫಾದಲ್ಲಿ. ಅವ್ರಿಗೆ ಏನಾದ್ರು ಚೇಂಜಸ್ ಬೇಕಾ ಕಲರ್ ಅಲ್ಲಿ, ಅದು ಕೂಡ ಮಾಡ್ಕೊಡೋಣ. ಓಕೆ, ಸೊ ಸೂಪರ್. ಸೊ ನೆಕ್ಸ್ಟ್ ಇವಾಗ ಇಷ್ಟು ಮಾತ್ರ ಇಲ್ಲ ಇವ್ರ ಹತ್ರ ಸೋಫಾಸು, ತುಂಬ ಮಾಡೆಲ್ಸ್ ಇದೆ ಸೋಫಾಸಲ್ಲಿ. ಸೊ ಅದು ಬಿಟ್ಟರೆ ಬಂದ್ಬಿಟ್ಟು ಎಕ್ಸ್ಟ್ರಾ ಬಂದ್ಬಿಟ್ಟು ಕಸ್ಟಮೈಸೇಷನ್ ಕೂಡ ಮಾಡ್ತಾರೆ. ನಿಮ್ಮ ಹತ್ರ ಯಾವ್ದಾದ್ರು ಡಿಸೈನ್ಸ್ ಏನಾದ್ರು ಇದ್ರೆ ಕೂಡ ನೀವು ಕಸ್ಟಮೈಸೇಷನ್ ಮಾಡ್ಕೊಡ್ತೀರಾ? ಖಂಡಿತ ಸರ್. ಕಲರ್ಸ್ ಅಲ್ಲಿ ಕೂಡ ತುಂಬಾ ವೆರೈಟಿ ನೋಡಬಹುದು. ಒಂದು ಹಿಂಗೆ ನೋಡಿ, ಇದೆಲ್ಲ ಕಲರ್ ಆಪ್ಷನ್ಸ್ ನನ್ನ ಹತ್ರ ಇಷ್ಟು ಇದೆಯಾ ಸರ್ ಕಲರ್ ಆಪ್ಷನ್ಸ್? ಇದರಲ್ಲಿ ನೀವು ಯಾವ್ದಾದ್ರು ಒಂದು 2 ಕ್ಯಾಟಲಾಗ್ಸ್ ಹೇಳಿ ಸರ್, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಎತ್ತಿ ಸರ್. ನೋಡಿ, ಇವಾಗ ನಾನು ಇದು 2 ಕ್ಯಾಟಲಾಗ್ಸ್ ಎತ್ತುತ್ತಾ ಇದ್ದೀನಿ. ಇದರಲ್ಲಿ ನೋಡಬಹುದು ನೀವು. ನೋಡಿ, ಇದು ಬಂದು ನಿಮ್ಗೆ ಸ್ಮೋಕ್ ಫ್ಯಾಬ್ರಿಕ್ ಅಂತ. ಸ್ಮೋಕ್ ಫ್ಯಾಬ್ರಿಕ್, ಹೌದು. ಇದು ಬಂದು ನಿಮ್ಗೆ ಇದರಲ್ಲಿ ನಿಮ್ಗೆ ತೋರಿಸಿದ್ರಲ್ಲ ಮ್ಯಾರಂಟೈನ್ ಅಂತ ಬರುತ್ತೆ. ಇದು ಬಂದು 40,000 ರಫ್ ಕೌಂಟ್ಸ್. ಆಮೇಲೆ ಇದು ವಾಟರ್ ರೆಪೆಲೆಂಟ್. ನೀರ್ ನಾನು ಹಾಕಿದ್ರೆ ನೀರ್ ಜಲ್ದಿ ಹೊರಗಡೆ ಹೋಗಲ್ಲ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಫ್ಯಾಬ್ರಿಕ್. ಕಸ್ಟಮರ್ಸ್ ಬರ್ಲಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಕಸ್ಟಮೈಸೇಷನ್ ಮಾಡ್ಕೊಡ್ತೀನಿ. ನೋಡಿ, ಇದು ಒಂದು ಫ್ಯಾಬ್ರಿಕ್ ಐತೆ. ಇದು ಬಂದು ಮಾರಿಸ್ ಅಂತ ಹೇಳಿ ಬೇರೆ ಬೇರೆ ಫ್ಯಾಬ್ರಿಕ್ ಐತೆ ಸರ್. ಬೇರೆ ಬೇರೆ ಕಲರ್, ಒಂದೊಂದು ಫ್ಯಾಬ್ರಿಕ್ ಅಲ್ಲಿ ನನ್ನ ಹತ್ರ 15 ಕಲರ್ಸ್ ಐತೆ. ಆದ್ರೆ ಅಷ್ಟು ಫ್ಯಾಬ್ರಿಕ್ಸ್ ಐತೆ ಸರ್. ಫ್ಯಾಬ್ರಿಕ್ಸ್ ಮಾತ್ರ ಇದೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಸೊ ನಿಮ್ಮ ಫ್ಯಾಬ್ರಿಕ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ನಿಮ್ಮ ಓನ್ ಚಾಯ್ಸ್ಗೆ ನೀವು ಬಂದ್ಬಿಟ್ಟು ಇಲ್ಲಿ ಚೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಡೈನಿಂಗ್ ಟೇಬಲ್ಸು. ಸೊ ಡೈನಿಂಗ್ ಟೇಬಲ್ಸ್ ಕೂಡ ಇವ್ರ ಹತ್ರ ಫುಲ್ ಯೂನಿಕ್ ಆಗಿದೆ. ಸೊ ಫಸ್ಟ್ ಡೈನಿಂಗ್ ಟೇಬಲ್ಸ್ನ ನೀವು ಹಂಗೆ ಒಂದ್ಸತಿ ನೋಡ್ಕೊಳ್ಳಿ ಹೆಂಗಿದೆ ಅಂತ. ನಿಮ್ಗೆ ಎಲ್ಲ ಪ್ರೈಸ್ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ ಸರ್. ಫಸ್ಟ್ ಈ ಮಾರ್ಬಲ್ ಫಿನಿಶಿಂಗ್ ಇರೋ ಡೈನಿಂಗ್ ಟೇಬಲ್ ಸರ್, ಇದು ಬಂದು ನಿಮ್ಗೆ ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಅಂತ. ಮನೆ ಚಿಕ್ಕದಿರುತ್ತೆ, ಅವ್ರಿಗೆ ಲಿಮಿಟೆಡ್ ಸ್ಪೇಸ್ ಇರುತ್ತೆ, ಅವ್ರಿಗೆ ಅಂತ ಕಸ್ಟಮೈಸೇಷನ್ ಮಾಡಿಸಿದ್ದೀನಿ. ಇದು ಬಂದು ಆಕ್ಚುಲಿ 6 ಚೇರ್ಸ್. ಓಕೆ, ನೀವು ಕೂತ್ಕೊಳ್ಳಿ ಸರ್, ಆರಾಮಾಗಿ ನೀವು ಕೂತ್ಕೊಬಹುದು ಇದರಲ್ಲಿ. 6 ಚೇರ್ಸ್. ಹೌದು ಸರ್, ಇದು 6 ಚೇರ್ಸ್. ನೋಡಿ, ಇದು ಒಂದು ಚೇರ್ ಐತೆ. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಬೈ ಚಾನ್ಸ್ ಆ ಕಡೆ ನಿಮ್ದು ಮನೆ ಹತ್ರ ವಾಲ್ ಐತೆ, ಇದು ಕರೆಕ್ಟ್ ಆಗಿ ನೀವು ಅಟ್ಯಾಚ್ ಮಾಡಿದ್ರು ಕೂಡ 5 ಚೇರ್ಸ್ ಓಪನ್ ಮಾಡ್ಬೋದು ನೀವು. 5 ಚೇರ್ಸ್ ಓಪನ್. ಒಂದೇ ಚೇರ್ ನಿಮ್ಗೆ ಡಮ್ಮಿ ಆಗುತ್ತೆ, ಯಾಕಂದ್ರೆ ಅಲ್ಲಿ ಸ್ಪೇಸ್ ಇರಲ್ಲ. ಬೇರೆ ಡೈನಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ ತಗೊಳುತ್ತೆ. ಬಟ್ ಇದು ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್. ಇದು ಪ್ರೈಸ್ ಬಂದು ನಿಮ್ಗೆ 52,000 ಐತೆ. ನಿಮ್ಗೆ ಯೂಟ್ಯೂಬ್ ಕಸ್ಟಮರ್ಸ್ ಬಂದ್ರೆ ಫ್ಲಾಟ್ ಒಂದೇ ರೇಟು 38,000 ಮಾಡ್ಕೊಡ್ತೀನಿ. 38,000 ರೂಪೀಸ್ ಮಾಡ್ಕೊಡ್ತೀರಾ? ಸೊ ಇದಕ್ಕೆ ಏನಾದ್ರು ಡೆಲಿವರಿ ಎಲ್ಲ? ಸರ್, ಡೆಲಿವರಿ ಇದಕ್ಕೆ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀರಾ? ಖಂಡಿತ. ಓಕೆ, ಪ್ಲಸ್ ಇದಕ್ಕೂ ಕೂಡ ಬೀನ್ ಬ್ಯಾಗ್ ಫ್ರೀ ಆಗಿ ಕೊಡ್ತೀರಾ? ಹೌದು ಸರ್, ಅಬೌವ್ 30,000 ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಕಾಂಪ್ಲಿಮೆಂಟರಿ ತರ ಕೊಡ್ತೀರಾ. ಸೊ ನೆಕ್ಸ್ಟ್ ಸರ್, ಇಲ್ಲೊಂದು ಯೂನಿಕ್ ಡಿಸೈನ್ ಇದೆ. ಇನ್ನೊಂದು ಸರ್, ಈ ಡಿಸೈನ್ ಬಂದು ನೀವು ಆಂಟಿಕ್ ಡಿಸೈನ್ ಅಂತ ಹೇಳ್ಬೋದು. ಓಕೆ, ಇದು ಕಸ್ಟಮರ್ ಬಂದ್ರೆ ಇಲ್ಲಿ ಗೊತ್ತಾಗುತ್ತೆ ಇದಕ್ಕೆ ಏನಕ್ಕೆ ಆಂಟಿಕ್ ಡಿಸೈನ್ ಅಂತ ಕರೀತಾ ಇದೀನಿ ಅಂತ. ಇದು ಕೆಳಗಡೆ ಎಲ್ಲ ನಿಮ್ಗೆ ರಾಜ ಮಹಾರಾಜ ಅವರು ಯೂಸ್ ಮಾಡ್ತಿದ್ರಲ್ಲ ಆ ಡಿಸೈನ್, ಆಂಟಿಕ್ ಡಿಸೈನ್ ಆ ತರ ಪಿಲ್ಲರ್ಸ್ ಐತೆ. ಅದ್ರ ಮೇಲೆ ನಿಮ್ಗೆ
ಇಲ್ಲಿ ನೀವು ಸ್ಟೋರೇಜ್ ಹಾಕೋಬಹುದು, ಏನಾದ್ರು ಪೆಬಲ್ಸ್ ಏನಾದ್ರು ಹಾಕೋಬಹುದು, ಮೇಲೆ ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಇದು ಸೆಟ್ ಆಫ್ 4 ಚೇರ್ ಬರುತ್ತೆ. ಇದು ಬಂದು ನಿಮಗೆ 30,000 ಆಗುತ್ತೆ. ಇದರಲ್ಲೇ ನಿಮಗೆ 6 ಚೇರ್ಸ್ ಬೇಕಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಳ್ಬಹುದು. 6 ಚೇರ್ಸ್ ಬಂದು ನಿಮಗೆ 38,000 ವಿತ್ ಗ್ಲಾಸ್ ಜೊತೆ. ಹೌದು ಸರ್, ವಿತ್ ಗ್ಲಾಸ್. ಸೊ ನೆಕ್ಸ್ಟ್ ಅಲ್ಲಿ ಒಂದು ಯೂನಿಕ್ ಆಗಿದೆಲ್ಲ ಸರ್, ಸೊ ಅದೇನ್ ಸರ್ ಅದು? ಸರ್ ಈ ಡಿಸೈನ್ ಬಂದು ನೀವು ನೋಡಬಹುದು. ಓಕೆ, ಇದು ಬಂದು 6 ಚೇರ್ಸ್. ಓಕೆ, ಇದು ಬಂದು ನಿಮಗೆ ಮೆಲಮೈನ್ ಕೋಟ್ ಮಾಡಿಸಿದೀನಿ. ಇದು ಪಕ್ಕಾ ಪ್ಯೂರ್ ರಬ್ಬರ್ ವುಡ್ ಸರ್. ಕಾರ್ಪೆಂಟರ್ ಬಂದು ಚೆಕ್ ಮಾಡ್ಕೊಳ್ಳಿ, ಇದು ಪ್ಯೂರ್ ರಬ್ಬರ್ ವುಡ್. ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋದು ಆ ತರ ಕ್ವಾಲಿಟಿ ಇಲ್ಲ ಸರ್. ರಬ್ಬರ್ ವುಡ್ ಏನಂದ್ರೆ ಯಾವತ್ತೂ ಟರ್ಮೈಟ್ ಆಗಲ್ಲ, ಪೌಡರ್ ಆಗಲ್ಲ, ಲೈಫ್ ವಾರಂಟಿ ಇರುತ್ತೆ. ಸೊ ಇದು ಏನ್ ಬರುತ್ತೆ ಪ್ರೈಸ್ ಸರ್? ಇದು ಬಂದು 6 ಚೇರ್ಸ್ ಬಂದು ನಿಮ್ಗೆ 38,000 ಕೊಡ್ತಾ ಇದ್ದೀನಿ ನಿಮ್ಗೆ ಸಬ್ಸ್ಕ್ರೈಬರ್ಸ್ಗೆ. 4 ಚೇರ್ದು ಅಲ್ಲಿ ಇಕ್ಕಿದ್ದೀನಿ ನೋಡಿ, ಸೇಮ್ ಈ ತರನೇ 4 ಚೇರ್ದು ಅಲ್ಲಿ ಐತೆ. ಅದರಲ್ಲಿ ನಿಮ್ಗೆ ಟಾಪ್ ಬೇಕಂದ್ರೆ ಬೇರೆ ಕಲರ್ಸ್ ಬೇಕಂದ್ರೆ ಕೊಡೋಣ, ಮಾರ್ಬಲ್ ಬೇಕಂದ್ರೆ ಕಲರ್ ಬೇಕಂದ್ರೆ ಚೇಂಜ್ ಮಾಡ್ಕೊಡೋಣ. ಓಕೆ, ಅದು 4 ಚೇರ್ಸ್ ಅದು ಬಂದು ನಿಮ್ಗೆ 28,000 ಆಗುತ್ತೆ. 28,000 ಇದು 38,000. ನೆಕ್ಸ್ಟ್ ಇಲ್ಲೊಂದಿದೆಲ್ಲ ಸರ್? ಸರ್ ಇದು ಬಂದು ಜಸ್ಟ್ 4 ಚೇರ್ ಅಂತ ಕಾಂಪ್ಯಾಕ್ಟ್. ಇದು ಕೂಡ ಓಕೆ, ಇದು ಸ್ವಲ್ಪ ಟೇಬಲ್ ನ ಬ್ರಾಡ್ ಮಾಡಿದೀನಿ. ಬ್ರಾಡ್ ಮಾಡ್ಬಿಟ್ಟು 4 ಚೇರ್ ಡೈನಿಂಗ್ ಟೇಬಲ್. ಇದು ಬೆಸ್ಟ್ ಪ್ರೈಸ್ ಬಂದು ನಿಮ್ಗೆ 25,000 ಮಾಡ್ಕೊಡ್ತೀನಿ. 25,000 ಮಾಡ್ಕೊಡ್ತೀರಾ? ಇದು ನೋಡಬಹುದು, ಇದೆಲ್ಲ ರಬ್ಬರ್ ವುಡ್ ಸರ್. ಇದೆಲ್ಲ ಕೂಡ ರಬ್ಬರ್ ವುಡ್. ಹೌದು, ಇದೆಲ್ಲ ರಬ್ಬರ್ ವುಡ್. ಇದು ಓಕೆ, ಇದು ಮೆಲಮೈನ್ ಕೋಟ್. ಇದು ಎಲ್ಲ ಹ್ಯಾಂಡ್ಸ್ ಪಾಲಿಶ್ ಅಲ್ಲ, ಇದು ಎಲ್ಲ ಸ್ಪ್ರೇ ಪಾಲಿಶ್. ಇದಕ್ಕೆಲ್ಲ ಏನಾದ್ರು ವಾರಂಟಿ ಇದೆಯಾ ಸರ್? ಪ್ರತಿಯೊಂದು ಐಟಮ್ಗೆ ನಮ್ಮ ಹತ್ರ ನಾನು ಬಿಲ್ಲಿಂಗ್ ಮಾಡ್ತೀನಲ್ಲ ಸರ್, ಪ್ರತಿಯೊಂದು ಐಟಮ್ಗೂ ನಿಮಗೆ ವಾರಂಟಿ ಕೊಡ್ತೀರಾ. ಓಕೆ, ನೆಕ್ಸ್ಟ್ ಕಾಟ್ ಸೆಕ್ಷನ್ ಇದೆ. ಕಾಟ್ಸ್ ಕೂಡ ಇವ್ರ ಹತ್ರ ಫುಲ್ ಯೂನಿಕ್ ಆಗಿದೆ. ಸೊ ಅದ್ರ ಬಗ್ಗೆನೂ ಹಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಸೊ ನೆಕ್ಸ್ಟ್ ಕಾಟ್ ಸೆಕ್ಷನ್ ನೀವು ನೋಡ್ತಾನೆ ಇರ್ಬೋದು, ಡಿಸೈನ್ಸ್ ಎಲ್ಲ. ಸರ್ ಫಸ್ಟ್ ಇದಿದೆ, ಸೊ ಇದು ಯಾವ್ದು ಡೀಟೇಲ್ಸ್ ಸರ್? ಈ ಡಿಸೈನ್ ಬಂದು ಒನ್ ಆಫ್ ದಿ ಫಾಸ್ಟ್ ಸೆಲ್ಲಿಂಗ್ ಡಿಸೈನ್. ಇದು ಬಂದು ಆಕ್ಚುಲಿ ಟೀ ಕುಡ್. ಇದು ಟೀ ಕುಡ್ ಇದು. ಓಕೆ, ಕಸ್ಟಮರ್ಗೆ ಟೀ ಕುಡ್ ಇಷ್ಟ ಆಗತ್ತೆ, ಅವರು ಟೀ ಕುಡ್ ಅಂತ ಮಾಡಿದೀನಿ. ಇದು ಬಂದು ವಿತೌಟ್ ಸ್ಟೋರೇಜ್. ನಿಮ್ ಯೂಟ್ಯೂಬ್ ಕಸ್ಟಮರ್ಗೆ ಬಂದು ನಿಮ್ಗೆ ಪ್ಲೇನ್ ಕಾಟ್ ಇರುತ್ತೆ, ಸ್ಟೋರೇಜ್ ಏನು ಇರಲ್ಲ, ಕ್ಲೀನಿಂಗ್ ಮಾಡಕ್ಕೆ ತುಂಬಾ ಈಸಿ ಇರುತ್ತೆ. ಇದು ಬಂದು ಕ್ವೀನ್ ಸೈಜ್ 5/6.5. ಇದು ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ 30,000 ಆಗುತ್ತೆ ಸರ್. 30,000 ಏನಕ್ಕೆ ಅಂತ ಹೇಳಿದ್ರೆ ಟೀ ಕುಡ್ ಇದು. ಇದರಲ್ಲಿ ನಿಮ್ಗೆ ನಾರ್ಮಲ್ ವುಡ್ ಬರುತ್ತೆ, ರಬ್ಬರ್ ವುಡ್ ಬರುತ್ತೆ. ಅದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 18,000 ಆಗುತ್ತೆ. ಇದು ಓನ್ಲಿ ಬಿಕಾಸ್ ಇದು ಟೀ ಕುಡ್ ಅಂತ ಹೇಳಿ ನಿಮ್ಗೆ ಪ್ರೈಸಿಂಗ್ ಜಾಸ್ತಿ ಆಗಿದೆ. ಇದೇ ಮಾಡೆಲ್ ನಲ್ಲಿ ನಿಮ್ಗೆ ರಬ್ಬರ್ ವುಡ್ ಮಾಡ್ಕೊಡ್ತೀನಿ, ಅದು ಸ್ಟಾರ್ಟಿಂಗ್ ಪ್ರೈಸ್ 18,000 ಆಗುತ್ತೆ. ಓಕೆ, ಸೂಪರ್. ನೋಡಿ, ಇದೇ ನನ್ಗೆ ಹೇಳಿದ್ನಲ್ಲ, ಇದೇ 18,000 ಸರ್. ಇದು ಪ್ಲೇನ್ ಕಾಟ್. ಇದು ಕೂಡ ಓಕೆ, ನಿಮ್ಗೆ ಇದು 5/6.5 ಬರುತ್ತೆ. ಓಕೆ, ಇದು ಪ್ಲೇನ್ ಕಾಟ್. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದು 18,000. ಇದೇ ಡಿಸೈನ್ ನಲ್ಲಿ ನಿಮ್ಗೆ ಏನಾದ್ರು ಕೆಳಗಡೆ ಬಾಕ್ಸ್ ಸ್ಟೋರೇಜ್ ಬೇಕಂತ ಹೇಳಿದ್ರೆ 28,000 ರುಪೀಸ್. 28,000 ರುಪೀಸ್. ಇದು ಮ್ಯಾಟ್ರೆಸ್ ಬೇಕಂದ್ರೆ ಸರ್? ಮ್ಯಾಟ್ರೆಸ್ ನಮ್ಮ ಹತ್ರ 10,000 ಇಂದ ಹಿಡಿದು ಬ್ರಾಂಡ್ ಸ್ಟೋರ್. ಇದು 10,000 ಇಂದ ಹಿಡಿದು 1.5 ಲಕ್ಷ ತನಕ ಮ್ಯಾಟ್ರೆಸ್ ಐತೆ. ಡಿಫ್ರೆಂಟ್ ವೇರಿಯಂಟ್ ಮ್ಯಾಟ್ರೆಸ್ ಐತೆ. ಸ್ಟಾರ್ಟಿಂಗ್ ಮ್ಯಾಟ್ರೆಸ್ ಬಂದು ನಿಮ್ಗೆ ಕಾಯರ್ ಮ್ಯಾಟ್ರೆಸ್ ಐತೆ ಸರ್. ಅದ್ರ ಬಂದು ನೆಕ್ಸ್ಟ್ ಬಂದು ಇದು ಬಂದು ನಿಮ್ಗೆ ಕುರ್ಲೋ ಬಾಂಡ್ ಅಂತ. ಓಕೆ, ಇದು ಬ್ಯಾಕ್ ಪೇನ್ ಯಾವತ್ತು ಏನು ಬರಲ್ಲ. ಇದು ಬಂದು ನಿಮ್ಗೆ ಡಿಸೈರ್ ಟಾಪ್ ಅಂತ ಹೇಳಿ 10 ಇಂಚಸ್ ಮ್ಯಾಟ್ರೆಸ್ ಇದು. ಓಕೆ, ಇದು ಬಂದು ಸ್ಪ್ರಿಂಗ್ ಮ್ಯಾಟ್ರೆಸ್. ಇದು 8 ಇಂಚಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಇದು. ಓಕೆ, ಇದು ಆಕ್ಚುಲಿ ಕಾಟ್ ಬಂದು ನಿಮ್ಗೆ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದ್ದೀನಿ ಸರ್. ಕ್ವೀನ್ ಸೈಜ್ ಅಲ್ಲಿ ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ ನಾನು ಏನಾದ್ರು ಒಳಗಡೆ ಇಟ್ಕೊಬೇಕು, ಅವ್ರಿಗೆ ಇದು ಸ್ಟೋರೇಜ್ ಕಾಟ್. ಇದು ಹೈಡ್ರಾಲಿಕ್ ಸ್ಟೋರೇಜ್ ಸರ್. ಇದು ಬಂದು ನಿಮ್ಗೆ 38,000 ರುಪೀಸ್ ಆಗುತ್ತೆ. 38,000 ರುಪೀಸ್. ಸೊ ಅಲ್ಲಿ ಸ್ವಲ್ಪ ಪ್ರೀಮಿಯಂ ಆಗಿದೆ ಸರ್. ಇದು ಬಂದು ನಿಮ್ಗೆ ಹೆಚ್ ಸ್ಟೋರೇಜ್ ಕಾಟ್ ಸರ್. ಇದು ಹೆಚ್ ಸ್ಟೋರೇಜ್ ಕಾಟ್. ಅದು ನಿಮ್ಗೆ ಸ್ಟೋರೇಜ್ ಇರುತ್ತೆ, ತಲೆ ಹತ್ರ ಸ್ಟೋರೇಜ್ ಇರುತ್ತೆ, ಏನಾದ್ರು ಏನಾದ್ರು ಇಟ್ಕೊಬಹುದು. ಇದು ಬಂದು ಕ್ವೀನ್ ಸೈಜ್ 5/6.5. ಆಮೇಲೆ ಇದು ಬಾಕ್ಸ್ ಕಾಟ್ ಅಂತ ಹೇಳಿದ್ರೆ ನಿಮ್ಗೆ ಕೆಳಗಡೆ ಸ್ಟೋರೇಜ್ ಇರುತ್ತೆ. ಇದು ಬೆಸ್ಟ್ ಪ್ರೈಸ್ ಬಂದು 36,000. ಸೊ ಇದು ಮಾತ್ರ ಇಲ್ಲ, ಇವ್ರ ಹತ್ರ ಇನ್ನ ಇದೆಲ್ಲ ಇದೆ, ಲೈಕ್ ವಾರ್ಡ್ರೋಬ್ಸ್ ಇದೆ. ಆಮೇಲೆ ಪೂಜಾ ಮಂದಿರ. ಸೊ ಅದೆಲ್ಲ ಏನ್ ಸರ್? ಕಸ್ಟಮರ್ಸ್ ಬರ್ಲಿ ಸರ್, ನನ್ನ ಕಸ್ಟಮರ್ಗೆ ಏನೇನ್ ಬೇಕಂದ್ರೆ ಎಲ್ಲ ಐಟಮ್ ಐತೆ ನನ್ನ ಹತ್ರ. ಸ್ಲೈಡಿಂಗ್ ವಾರ್ಡ್ರೋಬ್ ಐತೆ, ಓಪನ್ ವಾರ್ಡ್ರೋಬ್ ಐತೆ, ಕ್ರಾಕರಿ ಯೂನಿಟ್ಸ್ ಐತೆ, ಡ್ರೆಸ್ಸಿಂಗ್ ಟೇಬಲ್ ಐತೆ, ಕಂಪ್ಯೂಟರ್ ಟೇಬಲ್ಸ್ ಐತೆ, ರಿವಾಲ್ವಿಂಗ್ ಚೇರ್ಸ್ ಐತೆ. ಕಸ್ಟಮರ್ಸ್ ಬರ್ಲಿ, ಡೆಫಿನೆಟ್ ಆಗಿ ನಾನು ಮಾಡ್ಕೊಡ್ತೀನಿ ಸರ್. ಓಕೆ, ಇವಾಗ ವಿಡಿಯೋ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ ಸರ್. ನನಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಇವಾಗ ಆಚ ಕಡೆ ಎಷ್ಟೊಂದು ಅಂಗಡಿ ಇದೆ, ನಿಮ್ಮ ಹತ್ರ ಏನಕ್ಕೆ ಕಸ್ಟಮರ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಪರ್ಚೇಸ್ ಮಾಡಬೇಕು? ಏನು ರೀಸನು ಸರ್? ನೋಡಿ, ನಾನು ಹೇಳ್ಬೇಕಂದ್ರೆ ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತೀನಿ. ನಂದು ಮನ್ಸು ಏನಿರುತ್ತೆ ಅಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಕಟ್ಟಾದ್ಮೇಲೆ ಒಂದು ಯುನೀಕ್ ಸೋಫಾ ಇರಲಿ ಮನೆಯಲ್ಲಿ, ಕ್ವಾಲಿಟಿ ಸೋಫಾ ಇರಲಿ ಅಂತ ನನಗೊಂದು ಆಸೆ ಇರುತ್ತೆ. ಕಸ್ಟಮರ್ಸ್ ಬರಲಿ, ಐಟಮ್ ನೋಡ್ಲಿ, ಫಿನಿಶಿಂಗ್ ನೋಡ್ಲಿ, ಕ್ವಾಲಿಟಿ ನೋಡ್ಲಿ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಅವ್ರು ಆರ್ಡರ್ ಕೊಡ್ಲಿ. ಇವಾಗ ಎಕ್ಸಾಂಪಲ್, ನೀವು ವಾಚ್ ಹಾಕೊಂಡಿದ್ದೀರಾ ಸರ್. ಓಕೆ, ಅದು ಯಾವ ಬ್ರ್ಯಾಂಡ್ ಸರ್? ಅದು ವಾಚ್ ಸೊ ಇದೊಂದು ಬ್ರ್ಯಾಂಡ್ ಸರ್. ಒಂದು ಬ್ರ್ಯಾಂಡ್. ಓಕೆ, ಒಂದು ಬ್ರ್ಯಾಂಡ್ ಬಂದು ಇದು ಫಾಸಿಲ್ ಬ್ರ್ಯಾಂಡ್. ಇದು ನಂದು ಬಂದು ಲೈಮ್ ಸ್ಟೋನ್ ಅಂತ ವಾಚ್ ಐತೆ. ಇದು ನಂದು ಜಸ್ಟ್ ಲೋಕಲ್ ವಾಚ್ ಸರ್. ಇದು ನಾನು ಹೇಳ್ಬೇಕಂದ್ರೆ ನಾನು ಜಸ್ಟ್ ತಗೊಂಡಿದ್ದೀನಿ 1,000 ರುಪೀಸ್ ವಾಚ್ ಇದು. ಬಟ್ ಆ ಬ್ರ್ಯಾಂಡ್ ವ್ಯಾಲ್ಯೂ ಬಂದು ನಿಮಗೆ 12,000 ಮೇಲೆ ಐತೆ. ಓಕೆ, ಎರಡು ವಾಚ್, ಎರಡರಲ್ಲೂ ಟೈಮಿಂಗ್ ಒಂದೇ, ಬಟ್ ಅದು ಬ್ರ್ಯಾಂಡ್. ಅದು
Okay. ಆ ತರನೇ ಕ್ವಾಲಿಟಿ ಕೂಡ ನಮ್ದು ಕುರ್ಲಾನ್ ಅಂತ ಯೂಸ್ ಮಾಡ್ತಿದೀವಿ, ಕುರ್ಲಾನ್ ಕುಶನ್ ಯೂಸ್ ಮಾಡ್ತಿದ್ದೀನಿ. ಸೊ ಆಸ್ ಮೆನಿ ಇಯರ್ಸ್ ದ ಸೋಫಾ ನಿಮ್ ಮನೇಲಿ ಇರುತ್ತೆ, ಅಷ್ಟು ವರ್ಷ ನಮ್ಗೆ ನಿಮ್ ಕಡೆಯಿಂದ ರೆಫರೆನ್ಸ್ ಬರಬೇಕು ಅಲ್ವಾ. ಕಸ್ಟಮರ್ಸ್ ಬರ್ಲಿ, ಬಂದ್ಬಿಟ್ಟು ನೋಡ್ಲಿ, ಸೋಫಾದಲ್ಲಿ ಕೂತ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಲಿ, ಅವ್ರಿಗೆ ಏನ್ ಬೇಕಾಗಿದೆ ಅವ್ರಿಗೆ ಹೆಲ್ಪ್ ಮಾಡಿ ಪ್ರೀಮಿಯಂ ಆಗಿ ಮಾಡ್ಕೊಡ್ತೀನಿ ಸರ್. ಸೊ ಅಷ್ಟೇ ಸರ್, ಆಲ್ಮೋಸ್ಟ್ ವಿಡಿಯೋ ಎಲ್ಲ ಕವರ್ ಆಯ್ತಲ್ಲ ಸರ್? ಹೌದು ಸರ್, ಕಸ್ಟಮರ್ಸ್ ಬರಲಿ. ನನ್ಗೆ ಒಂದು ಆಸೆ ಏನೈತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ನೀವು ಇನ್ನೊಂದು ವಿಡಿಯೋ ಮಾಡಬೇಕಾಗತ್ತೆ. ಓಕೆ, ಆ ಟೈಮ್ಗೆ ನಿಮಗೆ ಗೊತ್ತಾಗುತ್ತೆ ಕಸ್ಟಮರ್ಸ್ ಫೀಡ್ಬ್ಯಾಕು, ಕಸ್ಟಮರ್ಸ್ ರಿವ್ಯೂ ಬರಲಿ, ಕಸ್ಟಮರ್ಸ್ ಡೆಲಿವರಿ ಕೊಟ್ಟಾದ್ಮೇಲೆ ಅವ್ರದ್ದು ಔಟ್ಕಮ್ ಏನೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ. ಓಕೆ, ನನಗೂ ಒಂದು ಆಸೆ ಐತೆ, ನಾನು ಒಂದು ಬ್ರ್ಯಾಂಡ್ ಐಟಮ್ ಸೇಲ್ ಮಾಡ್ತಿದ್ದೀನಿ, ನಂದು ಒಂದು ಆಸೆ ಐತೆ, ಕರೆಕ್ಟ್ ಆಗಿ ಐಟಮ್ ಮಾಡ್ಕೊಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಕಂಪ್ಲೀಟ್ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ನೀವು ಹೇಳಿದ ತರಾನೇ ಬೆಸ್ಟ್ ಪ್ರೈಸ್, ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವ್ರಿಗೆ ಮಾಡಿ. ಖಂಡಿತ ಸರ್, ಕಸ್ಟಮರ್ಸ್ ಬರಲಿ. ನಿಜವಾಗ್ಲೂ ವಿ ಆರ್ ಓಪನ್ ಎವ್ರಿ ಡೇ 10 o'clock to 10 PM. ಓಕೆ, ಸ್ಯಾಟರ್ಡೇ ಸಂಡೇನು ಕೂಡ ಓಪನ್ ಇರುತ್ತೆ ಸ್ಟೋರು. ಬೈ ಚಾನ್ಸ್ ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಟಾಫ್ ಇದ್ದಾರೆ, ಡೆಫಿನೆಟ್ ಆಗಿ ಅವರೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ. ಬನ್ನಿ, ನೀವು ಎಕ್ಸ್ಪ್ಲೋರ್ ಮಾಡಿ, ಫರ್ನಿಚರ್ನ ಒಳ್ಳೆ ಐಟಮ್ನ ತಗೊಂಡೋಗಿ ಸರ್. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.